ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಂಥ ಪ್ರತಿಯೊಬ್ಬರು ಕೂಡ ಒಂದು ನಾನು ತಿಳಿಸ್ತಾ ಇದ್ದೇನೆ. ಕೈ ಇರುವಂಥವ್ರೆಲ್ಲರೂ ಕೈ ಜೋಡಿಸ್ರಿ. ಮನೆಗೆ ಬಿಟ್ಟು ಬಂದಂಥವ್ರು ಹಂಗೆ ಕೊಡ್ರಿ. ಎಲ್ಲರೂ ತಂದ್ರೆ ಕೈ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಓಕೆ, ಈ ಸಮಯದಲ್ಲಿ ಬಲಗೈನ ಮೇಲೆ ಕೆತ್ತೋಣ. ಈ ವಾಕ್ಯವನ್ನು ಆಯ್ಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮತ್ತೊಂದು ಸಾರಿ ವಾಕ್ಯವನ್ನ ಪ್ರೀತಿಸುವಂತ, ವಾಕ್ಯದ ಪ್ರಕಾರವಾಗಿ ನಡೆಯುವುದಕ್ಕೆ ಮನಸ್ಸು ಮಾಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನನ್ನ ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಶುಭಾಭಿವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡ್ಲಿಕ್ಕೆ ಹೋಗೋಣ. ಓದು. ಶನಿವಾರ ದಿನದಂದು ದೇವರು ಯಾವ ವಿಷಯದ ಕುರಿತಾಗಿ ನಮ್ಮ ಸಂಗಡ ಮಾತಾಡಿ? ಓದು ಶನಿವಾರ. ನೆನಪು ಮಾಡಬೇಕು. ಓದು ಶನಿವಾರ ಯಾವ ವಿಷಯದ ಕುರಿತಾಗಿ ಮಾತಾಡಿದ್ರು? ಮರೆತು ಬಿಟ್ಟಿದ್ದೀರಾ? ವಾಕ್ಯ ಮಾತ್ರ ಇರಲ್ಲ, ಬೇರೆ ಎಲ್ಲ ಸುದ್ದಿಗಳು ಇಟ್ಕೊಂತೀವಿ ನಾವು. ಹಲ್ಲೆಲೂಯಾ. ವಾಕ್ಯನ ಮಾತ್ರ ನಾವು ಇಟ್ಕೊಳ್ಳೋದು. ವಾಕ್ಯ ಇಟ್ಕೊಂಡ್ರೆ ಎಲ್ರಿಗೂ ಜಯ. ಅದ್ರ ಸಲುವಾಗಿ ಸೈತಾನ ಏನ್ ಮಾಡ್ತಾನೆ? ವಾಕ್ಯವನ್ನ ಕದ್ದುಕೊಂಡು ಹೋಗ್ಬಿಡ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೇಸಪ್ಪ ಒಂದ್ಸರಿ ಸಾಮ್ಯ ಹೇಳ್ತಾರೆ. ಆ ಸಾಮ್ಯ ನೀವೆಲ್ಲರೂ ಕೇಳಿರ್ತೀರಿ. ನಾವೆಲ್ಲರೂ ಕೂಡ ರೈತ ಮಕ್ಕಳೇ ಆಗಿದ್ದೇವೆ. ಅದಕ್ಕಾಗಿ ನಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತು. ಬಿತ್ತುವವನು ಬಿತ್ತುವುದಕ್ಕೆ ಹೊರಟ, ಏನನ್ನು ತೆಗೆದುಕೊಂಡು? ಬೀಜಗಳನ್ನು ತೆಗೆದುಕೊಂಡು. ಓದಂತ ಸಂದರ್ಭದಾಗ ಬಿತ್ತಬೇಕು ಅನ್ನೋದ್ರಾಗ ಕೆಲವು ಬೀಜಗಳು ಎಲ್ಲಿ ಬಿದ್ದುವಂತೆ? ದಾರಿಯ ಮಗ್ಲಲ್ಲಿ ಬಿದ್ದು. ಹಲ್ಲೆಲೂಯಾ. ದಾರಿಯ ಮಗ್ಲಲ್ಲಿ ಬಿದ್ದಂತ ಬೀಜಗಳನ್ನ ಪಕ್ಷಿ ಬಂದು ಏನ್ ಮಾಡ್ಬಿಡ್ತು? ತಿಂದು ಎತ್ಕೊಂಡು ಹೋಗ್ಬಿಡ್ತು, ತಿಂದುಬಿಡ್ತು. ಆಯ್ತು, ಆ ಬೀಜ ಏನಾಗ್ಲಿಲ್ಲ, ನಾಟ್ಲಿಲ್ಲ, ಬೆಳೆ ಬರಲಿಲ್ಲ. ಇನ್ನೂ ಕೆಲವು ಬೀಜಗಳು ಬಿತ್ತುವಂತ ಸಮಯದಾಗ ಬಂಡೆ ನೆಲದ ಮೇಲೆ ಬಿದ್ದುವಂತ. ಬಂಡೆ ಮೇಲೆ ಮಣ್ಣಿದೆ, ಆ ಮಣ್ಣಿನ ಮೇಲೆ ಬಿದ್ದುವಂತ. ಆ ಬೀಜಗಳು ಏನಾದವು? ಬೇಗನೆ ಬಂದ್ಬಿಟ್ಟು ಮೊಳಕೆ ಬಂದ ತಕ್ಷಣ ಸೂರ್ಯನ ಬಿಸಿಲಿಗೆ ತಡ್ಕೊಳ್ಳಾರ್ದ ಆ ಬೀಜಗಳು ಏನಾಗ್ಬಿಟ್ಟು ಬಾಡಿ ಹೋಗ್ಬಿಟ್ಟು, ಒಣಗಿ ಹೋಗಿಬಿಟ್ಟು. ಹಲ್ಲೆಲೂಯಾ. ಮೂರನೇದಾಗಿ ಇನ್ನೂ ಕೆಲವು ಬೀಜಗಳು ಎಲ್ಲಿ ಹಾಕಿದ್ರು? ಬಿತ್ತುವಾಗ ಎಲ್ಲಿ ಬಿದ್ದವು? ಮುಳ್ಳು ಗಿಡಗಳ ನಡುವೆ ಬಿದ್ದು. ಆ ಮುಳ್ಳು ಗಿಡಗಳಲ್ಲಿ ಬಿದ್ದಂತ ಬೀಜ ಏನಾಯ್ತು? ಬೆಳೀತಾ ಬೆಳೀತಾ ಬಂತು, ಇಷ್ಟು ಹೈಟ್ ಆಯ್ತು. ಹೈಟ್ ಆದ್ಮೇಲೆ ಆ ಮುಳ್ಳು ಗಿಡ ಏನ್ ಮಾಡುವಂತ ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ. ಏನಾಗ್ಬಿಡ್ತು? ಅಲ್ಲೇ ಅಡಗಿಸಲ್ಪಟ್ಬಿಡ್ತು. ಫಲವನ್ನ ಅದು ಕೊಡಲಿಲ್ಲ. ಇನ್ನೂ ಕೆಲವು ಬೀಜಗಳು ಬಿತ್ತುವುದಕ್ಕೆ ಹೋದಾಗ ಒಳ್ಳೆಯ ನೆಲದಲ್ಲಿ ಬಿದ್ದು ಅವು ಏನ್ ಮಾಡಿದವು? 30ರಷ್ಟು, 60ರಷ್ಟು, 100ರಷ್ಟು ಏನ್ ಕೊಡ್ತು? ಫಲ ಕೊಡ್ತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀವು 60ರಷ್ಟು, 100ರಷ್ಟು, 30ರಷ್ಟು ಫಲ ಕೊಡ್ತಾ ಇದ್ದೀರಾ? ಕೊಡ್ತಾ ಇದ್ದೀರಾ? ವಾಕ್ಯವನ್ನ ಮರಿತಾ ಇದ್ದೀರಿ, ಫಲ ಎಲ್ಲಿ ಕೊಡ್ತೀರಿ? ಹಲ್ಲೆಲೂಯಾ. ಆದ್ರೆ ವಾಕ್ಯವನ್ನ ಏನ್ ಮಾಡ್ಬೇಕು? ಇಟ್ಕೊಳ್ಬೇಕು. ವಾಕ್ಯದ ಮೂಲಕವಾಗಿ ನಮ್ಗೆ ದೇವ್ರು ಏನ್ ಮಾಡ್ತಾನೆ? ಜಯವನ್ನ ಕೊಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಮೊದಲನೇ ಬೀಜ ಎಲ್ಲಿ ಬಿತ್ತು? ದಾರಿಯ ಮಗ್ಗಲಲ್ಲಿ. ಕುಂತ್ಕೊಂಡಿರ್ತೀವಿ, ವಾಕ್ಯ ಒಳಗೆ ಹೋಗಲ್ಲ. ಮನಸ್ಸು, ದೇಹ ಇಲ್ಲಿ, ಆದ್ರೆ ಮನಸ್ಸು ಎಲ್ಲೆಲ್ಲೋ ಇರುತ್ತೆ. ಹಲ್ಲೆಲೂಯಾ. ವಾಕ್ಯ ಒಳಗಡೆ ತೂರೋದಕ್ಕೆ ಇವರೇ ಅವಕಾಶ ಮಾಡ್ಕೊಳ್ಳಿ. ಬೀಜ ಅಂದ್ರೆ ಬೇರೆ ಏನು ಅನ್ಕೊಳ್ಬೇಡ್ರಿ. ಹಲ್ಲೆಲೂಯಾ. ಬೀಜ ಅಂದ್ರೆ ದೇವ್ರ ವಾಕ್ಯ, ನೆಲ ಅಂದ್ರೆ ನಿಮ್ಮ ಹೃದಯ. ಹಲ್ಲೆಲೂಯಾ. ಕೊಡದೇ ಇಲ್ಲ ಮನ್ಸು. ಇನ್ನೊಬ್ರು ಹೆಂಗಿರ್ತಾರೆ? ಆಯ್ತಪ್ಪ, ಇಂಥ ದೇವ್ರು ಎಲ್ಲಿಲ್ಲ, ಇಂಥ ಪವಾಡಗಳು ಎಲ್ಲಿಲ್ಲ ಅಂತೇಳಿ ಸಡನ್ ಆಗಿ ಭಾಳ ಅವ್ರು ತೋರಿಸೋ ಭಕ್ತಿ ಏನು, ಭಯ ಏನು, ಆಯ್ತು, 1 ವರ್ಷದವರೆಗೆ ಭಾರಿ ಬರ್ತಾರ ಮಂದಿರಕ್ಕೆ, ಭಾರಿ ಹೇಳ್ಕೊಂತಾರ ಸಾಕ್ಷಿಗಳನ್ನ, ಭಾರಿ ನಡೀತಾರ. ಏಸಪ್ಪ ನಿಜವಾದ ದೇವ್ರು ಅಂತೇಳಿ ಎಲ್ಲವುಗಳನ್ನ ಬಿಟ್ಟು. ಆದ್ರೆ ಅವ್ರೇನಾಗ್ಬಿಡ್ತಾರೆ? ಸಮಸ್ಯೆಗಳು ಬಂದಾಗ, ಪ್ರಾಬ್ಲಮ್ಸ್ಗಳು ಬಂದಾಗ ಏನಾಗ್ತಾರೆ? ಏಸಪ್ಪನನ್ನು ಬಿಟ್ಟು ಹೋಗ್ಬಿಡ್ತಾರೆ. ಒಳಗೆ ಇಲ್ಲ ಬೀಜ, ಬೇರು ಹೋಗೋದಕ್ಕೆ ಏನಾಗಿ ಅಡ್ಡಿ ಆಗ್ಯದ? ಬಂಡೆ ಅಡ್ಡಿ ಆಗ್ಯದ. ಹಲ್ಲೆಲೂಯಾ. ಪ್ರೈಸಲ್ಲ. ಮೂರನೇದವ್ರು ಯಾರು? ಮುಳ್ಳು ಗಿಡಗಳಲ್ಲಿ ಬಿದ್ದಂಥವ್ರು. ಇವರು ಅನೇಕ ವರ್ಷಗಳವರೆಗೆ ಬರ್ತಾ ಇರ್ತಾರೆ ಮಂದಿರಕ್ಕೆ, ಬರ್ತಾ ಇರ್ತಾರೆ. ಆದ್ರೆ ಅವರು ಬರುವಂತ ಸಂದರ್ಭದಲ್ಲಿ ದೇವರು ಅವ್ರನ್ನ ಆಶೀರ್ವಾದ ಮಾಡ್ತಾನೆ.
ಹಲ್ಲೆಲೂಯಾ. ಅವರಿಗೆ ಶ್ರೀಮಂತಿಕೆ ಬರುತ್ತೆ, ಅವರಿಗೆ ಅನೇಕವಾಗಿರ್ತಕ್ಕಂಥ ಕಾರ್ಯಗಳು ನಡೀತಾವೆ, ಅದ್ಭುತಗಳನ್ನ ಹೊಂದಿಕೊಳ್ತಾರೆ. ಆದ್ರೆ ಶ್ರೀಮಂತಿಕೆ ಬಂದಾಗ ಕಾಮನ್ ಆಗಿ ಏನ್ ಬರುತ್ತೆ? ಗರ್ವ ಬರುತ್ತೆ. ಶ್ರೀಮಂತಿಕೆ ಬಂದಾಗ ಕಾಮನ್ ಆಗಿ ಏನ್ ಬರುತ್ತೆ? ಆ ಹಣದ ಮೇಲೇನೆ ಮೋಹ ಜಾಸ್ತಿ ಆಗುತ್ತೆ, ದೇವರ ಮೇಲೆ ಏನಾಗುತ್ತೆ? ಕಡಿಮೆ ಆಗುತ್ತೆ. ಕೆಲವೊಬ್ರು ಏನಾಗ್ತಾರೆ? ಐಶ್ವರ್ಯ ಮತ್ತೆ ಲೋಕದ ಚಿಂತೆ, ಲೋಕದಾಗ ಇದೆಯಪ್ಪ ಇವೆಲ್ಲ ಅನುಭವಿಸ್ಲಾರ್ದಿದ್ರೆ ಹೆಂಗ ಅಂತೇಳಿ ಏನ್ ಮಾಡ್ಬಿಡ್ತಾರೆ? ದೇವರಿಂದ ದೂರ ಆಗಿಬಿಡ್ತಾರೆ. ಆದ್ರೆ 4ನೇ ಬೀಜ ಐತಲ್ಲ, 4ನೇ ನೆಲ ಐತಲ್ಲ, ಆ ನೆಲ ಯಾರಾಗಿರ್ಬೇಕು? ನಾವು ನೀವೆಲ್ಲರೂ ಆಗಿರ್ಬೇಕು. ಹಲ್ಲೆಲೂಯಾ. ನಾವು ನೀವೆಲ್ಲರೂ ಆದ್ರೆ ಅಟ್ಲೀಸ್ಟ್ 30ರಷ್ಟಾದ್ರೂ 60ರಷ್ಟಾದ್ರೂ 100ರಷ್ಟಾದ್ರೂ ನಾವೇನ್ ಕೊಡ್ತೀವಿ? ಫಲಗಳನ್ನ ಕೊಡ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ಯೇಸಪ್ಪ ಹೇಳ್ತಾನೆ 15ನೇ ಅಧ್ಯಾಯದಲ್ಲಿ ಯೋಹಾನ ಬರೆದ ಸುವಾರ್ತೆಯಲ್ಲಿ, ಫಲ ಕೊಡದ ಪ್ರತಿಯೊಂದು ಕೊಂಬೆಯನ್ನ ಆತನ ಏನ್ ಮಾಡ್ತಾನಂತೆ? ತೆಗೆದು ಹಾಕ್ತಾನಂತೆ. ಆ ಫಲ ಕೊಡ್ಲಾರ್ದ ಎಲ್ಲ ಕೊಂಬೆಗಳು ಎಲ್ಲಿ ಹಾಕ್ತಾರೆ? ಬೆಂಕಿಯಲ್ಲಿ ಹಾಕಿ ಸುಟ್ಟು ಬಿಡ್ತಾರಂತೆ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಫಲ ಕೊಡುವ ಮಕ್ಕಳಾಗಬೇಕು. ಹಲ್ಲೆಲೂಯಾ. ಓಕೆ, ವಾಕ್ಯವನ್ನ ಮರಿಬೇಡ್ರಿ ಅಂತೇಳಿ ಹೇಳೋದ್ರ ಸಲುವಾಗಿ ಎಲ್ಲವನ್ನ ಹೇಳ್ಬೇಕಾಯ್ತು. ಹಲ್ಲೆಲೂಯಾ. ವಾಕ್ಯವನ್ನ ಮರಿಬೇಡ್ರಿ. ಓಕೆ, ವಾಕ್ಯಕ್ಕೆ ಹೋಗೋಣ. ಓದುವಾರ ಯಾವ ವಾಕ್ಯ ಧ್ಯಾನ ಮಾಡಿದ್ದು? ಹಲ್ಲೆಲೂಯಾ. ವಾಕ್ಯದ ಸಂದೇಶ ಬಹಳ ಮುಖ್ಯ. ಪೇತ್ರನತ್ತೆ ಎಲ್ಲಿದ್ಲು? ಅಡವಿಯಲ್ಲಿದ್ಲ? ಮನೆಗಿದ್ಲ? ಚರ್ಚಲ್ಲಿದ್ಲ? ಎಲ್ಲಿದ್ಲು? ಮನೆಯಲ್ಲಿ. ಹಲ್ಲೆಲೂಯಾ. ಏಸಪ್ಪ ಯಾರ ಮನೆಗೆ ಆತನನ್ನ ಆಹ್ವಾನ ಮಾಡಿದರೋ ಆ ಮನೆಗಳಿಗೆ ದೇವ್ರು ಏನ್ ಕೊಟ್ಟಿದ್ದಾನೆ? ಬಿಡುಗಡೆ ಕೊಟ್ಟಿದ್ದಾನೆ ಪ್ರಿಯರೇ. ಮೊಟ್ಟ ಮೊದಲನೇದಾಗಿ ನಾವು ಆ ಕಡೆ ಸ್ವಲ್ಪ 2-3 ವಾರಗಳ ಹಿಂದೆ ನೋಡಿದೀವಿ ನಾವು. ಯಾವ ವಿಷಯದ ಕುರಿತಾಗಿ? ಜಕ್ಕಾಯ ತನ್ನ ಮನೆಗೆ ಯಾರನ್ನ ಆಹ್ವಾನ ಮಾಡಿದ? ಯೇಸು ಕ್ರಿಸ್ತನನ್ನ ಆಹ್ವಾನ ಮಾಡಿದ. ಜಕ್ಕಾಯ ಯಾವಾಗ ಆಹ್ವಾನ ಮಾಡಿದನು, ತನ್ನಲ್ಲಿರ್ತಕ್ಕಂಥ ಕೊಳಕೆಲ್ಲವನ್ನ ತೆಗೆದುಕೊಂಡ ಮೇಲೆ ಜಕ್ಕಾಯನನ್ನ ದೇವ್ರು ಏನ್ ಮಾಡಿದ? ರಕ್ಷಣೆಯಲ್ಲಿ ನಡೆಸಿದ ಪ್ರಿಯರೇ. ಹಲ್ಲೆಲೂಯಾ. ರಕ್ಷಣೆ ಎನ್ನುವಂತ ಆಶೀರ್ವಾದ. ರಕ್ಷಣೆ ಅಂದ್ರೆ ಕಾಮನ್ ಆಗಿ ನಾವು ತಿಳ್ಕೊಂತೀವಿ. ರಕ್ಷಣೆ ಅಂದ್ರೆ ಏನು? ಮೋಕ್ಷ. ಮೋಕ್ಷ ಸಿಗುವುದಕ್ಕಾಗಿ ಅನೇಕರು ಅನೇಕವಾದಂತ ಕಾರ್ಯಗಳನ್ನ ಮಾಡ್ತಾರೆ. ಆದ್ರೆ ಮೋಕ್ಷ ಕೊಡುವಂತ ನಿಜ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನ ಬಳಿಗೆ ಬರೋದಕ್ಕೆ ಇಷ್ಟಪಡೋದಿಲ್ಲ. ಜಕ್ಕಾಯ ಆಸಕ್ತಿಯಿಂದ ಯೇಸುವನ್ನು ಯಾರಾಗಿದ್ದಾನಂತೇಳಿ ನೋಡೋದಕ್ಕೆ ಹೋಗಿ ಆತನು ಯೇಸು ನಾನು ನಿನ್ನ ಮನೆಗೆ ಬರ್ತೀನಿ, ಖಂಡಿತವಾಗಿ ಯೇಸುವೆ ನನ್ನ ಮನೆಗೆ ನೀನು ಬಾ ಎಂಬುದಾಗಿ ಆಹ್ವಾನ ಮಾಡಿದಾಗ ರಕ್ಷಣೆ ಎನ್ನುವಂತ ಆಶೀರ್ವಾದವನ್ನು ಯಾರು ಹೊಂದಿಕೊಂಡ್ರು? ಜಕ್ಕಾಯ ಹೊಂದಿಕೊಂಡ. ಹಲ್ಲೆಲೂಯಾ. ಆವತ್ತಿನಿಂದ ಆತನ ಜೀವಿತ ಏನಾಯ್ತು? ಬದಲಾಯಿತು. ಆವತ್ತಿನಿಂದ ಆತನ ಬದುಕು ಏನಾಯ್ತು? ಬದಲಾಯಿತು. ಆವತ್ತಿನಿಂದ ಆತನಲ್ಲಿ ಇರ್ತಕ್ಕಂಥ ಎಲ್ಲ ಅನ್ಯಾಯ ಅಕ್ರಮದ ಕಾರ್ಯಗಳೆಲ್ಲವೂ ಏನಾದವು? ಬದಲಾದವು. ಮೊದಲನೇ ಮನೆ ನೋಡಿದ್ವಿ ನಾವು. 2ನೇ ಮನೆ ಯಾರ ಮನೆ? 2 ಮನೆ ನೀವೇ ಹೇಳ್ರಿ, ಎಲ್ಲ ಮರ್ತು. ಹಲ್ಲೆಲೂಯಾ. ಯಾರ ಮನೆ ರೀ? ಅಬ್ರಹಾಮನ ಮನೆ. ಯಾರ ಮನೆ? ಅಬ್ರಹಾಮನ ಮನೆ. ಅಬ್ರಹಾಮ ಆಗಿದ್ದಿಲ್ಲ, ಅಬ್ರಾಮ ಆಗಿರುವಂತ ಸಂದರ್ಭದಲ್ಲಿ ದೇವರು ದರ್ಶನ ಕೊಡ್ತಾನೆ. ಅಬ್ರಾಮನೇ. ಅಬ್ರಾಮ ಬೇರೆ, ಅಬ್ರಹಾಮ ಬೇರೆ. ಹೆಸರು ವ್ಯತ್ಯಾಸ ತಿಳ್ಕೊಬೇಕು. ಮೊದಲ ಹೆಸರು ಹಳೆ ಹೆಸರು ಇರ್ತಲ್ಲ, ಆಮೇಲೆ ದೀಕ್ಷೆ ಹೊಂದಿದ ಮೇಲೆ ಹೊಸ ಹೆಸರು ಹೆಂಗಿರ್ತಾರ ಅದ್ರಂಗ ಅಬ್ರಾಮ ಏನ್ ಮಾಡ್ತಾ ಇದ್ದಂದ್ರೆ ವಿಗ್ರಹಗಳನ್ನ ಮಾಡ್ತಾ ಇದ್ದ. ಅವ್ರ ತಂದೆ ಎಲ್ಲ ರೂಪ ಕೊಡ್ತಾ ಇದ್ದ. ಈತ ಬಣ್ಣ ಕೊಟ್ಟು ಏನ್ ಮಾಡ್ತಾ ಇದ್ದ? ಮಾರೋದಕ್ಕೆ ಹೋಗ್ತಾ ಇದ್ದ. ಪುಟ್ಟಿಯಾಗಿ ಇಟ್ಕೊಂಡು ಮಾರೋದಕ್ಕೆ ಏನ್ ಮಾಡ್ತಾ ಇದ್ದ? ಹೋಗ್ತಾ ಇದ್ದ. ಹೊಸ ದೇವರುಗಳು ಅಂತೇಳಿ ಒಂದೊಂದು ಊರಾಗ ಮಾರ್ಕ್ಯಂತ ಹೋದಾಗ ಅವಾಗ ದೇವ್ರು ಆತನನ್ನ ಕರೀತಾನೆ. ಈತನಿಗೆ ಜಿಗುಪ್ಸೆ ಬರುತ್ತೆ. ನಾನೇ ಮಾಡಿದ್ದೀನಲ್ಲ, ನಾನೇ ಕಾಲಲ್ಲಿ ಏನ್ ಮಾಡಿದ್ದೀನಿ? ತುಳಿದಿದ್ದೀನಿ. ಬಂಡಿ ಕಟ್ಕೊಂಡು ಹೋಗಿ ಎಲ್ಲೋ ದೂರದಿಂದ ಮಣ್ಣನ್ನ ತೆಗೆದುಕೊಂಡು ಬಂದು ತುಳಿದು, ರಾತ್ರಿ ಎಲ್ಲ ತುಳಿದು, ಅದು ಜಿಗುಟು ಬರೋವರೆಗೂ ತುಳಿದು, ನಮ್ಮಪ್ಪ ಆಕಾರ ಕೊಟ್ಟಿದ್ದೀನಿ, ನಾನು ಬಣ್ಣ ಕೊಟ್ಟಿದ್ದೀನಿ, ನಾನೇ ಮಾರಕ್ ಹೋಗ್ತಾ ಇದ್ದೀನಲ್ಲ, ಇವೆಂಗ ದೇವ್ರು ಆಗ್ತಾವೆ ಅಂತೇಳಿ ಯಾವಾಗ ಆತನಿಗೆ ಆಲೋಚನೆ ಬಂತು, ಅವಾಗ ದೇವ್ರು ಆತನಿಗೆ ಏನ್ ಕೊಟ್ಟ? ದರ್ಶನ ಕೊಟ್ಟು, ಅಬ್ರಹಾಮನೇ ನೀನೇನ್ ಮಾಡು? ನಿನ್ನ ತಂದೆಯ ಮನೆಯನ್ನ ಬಿಟ್ಟು ಬಾ. ನಿನ್ನ ತಂದೆಯ ಮನೆಯಲ್ಲಿ ಸಂಪ್ರದಾಯಗಳಿದಾವೆ, ನಿನ್ನ ತಂದೆಯ ಮನೆಯಲ್ಲಿ ಮೂಢನಂಬಿಕೆಗಳಿದಾವೆ, ನಿನ್ನ ತಂದೆಯ ಮನೆಯಲ್ಲಿ ನಿಜವಾದ ದೇವರಿಲ್ಲ, ದುರಾತ್ಮ ಶಕ್ತಿಗಳಿದಾವೆ, ಹೊರಗಡೆ ಬಾ ಅಂದ ತಕ್ಷಣ ಅಬ್ರಹಾಮ ಏನ್ ಮಾಡಿದ? ಬಂದ. ಆದ್ರೂ 60 ಚರಿತ್ರೆ ಹೇಳುತ್ತೆ 63 ವರ್ಷಗಳವರೆಗೆ ಅಬ್ರಹಾಮ್ ಎಲ್ಲಿದ್ದಾನೆ? ತಂದೆಯ ಮನೆಯಲ್ಲಿದ್ದಾನೆ. ಕಾಮನ್ ಆಗಿ ತಂದೆ ಏನ್ ಮಾಡ್ತಾ ಇರ್ತಾನೆ? ಮಕ್ಕಳು ಅದನ್ನೇ ಮಾಡ್ತಾರೆ. ಪ್ರೈಸ್. ತಂದೆ ಏನ್ ಮಾಡ್ತಾ ಇದ್ದ ಅದನ್ನೇ ಈತ ಮಾಡುವಂತ ಸಂದರ್ಭದಲ್ಲಿ ಬೇಗನೆ ರಿಕವರಿ ಆಗ್ಲಿಲ್ಲ. ಬೇಗ ರಕ್ಷಣೆ ಮಾರ್ಗದ ಕಡೆಗೆ ಸರಿಯಾದ ರೀತಿಯಲ್ಲಿ 100% ಏನ್ ಮಾಡ್ಲಿಲ್ಲ?
ಬದುಕಲಿಲ್ಲ ಪ್ರಿಯರೇ. ಅವಾಗ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ದೇವರು ಮತ್ತೆ ದರ್ಶನ ಕೊಟ್ಟು ಹೇಳ್ತಾ ಇದ್ದಾನೆ, ಅಬ್ರಾಹ್ಮನೇ 17ನೇ ಅಧ್ಯಾಯದಲ್ಲಿ, ನೀನು ನನಗೆ ನಡ್ಕೊಂಡು ದೋಷವಿಲ್ಲದ ಹಾಗೆ ನೀನು ನನಗೆ ನಡ್ಕೊಳ್ಬೇಕು ಅಂತೇಳಿ ಹೇಳಿ 17ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ಹೇಳ್ತಾನೆ ಏನಂತೇಳಿ, ಇನ್ನು ಮುಂದೆ ನೀನು ಅಬ್ರಾಹ್ಮ ಅಲ್ಲ, ಏನಂತ ಕರೆಯಲ್ಪಡ್ತಿ, ಅಬ್ರಹಾಮ. ಏನಂತೇಳಿ, ಅಬ್ರಾಹ್ಮ ಅಲ್ಲ, ಏನಂತೇಳಿ, ಅಬ್ರಹಾಮ ಅಂತೇಳಿ ಕರೆಯಲ್ಪಡ್ತಿ. ಆವತ್ತಿನಿಂದ ಅಬ್ರಹಾಮನ ಜೀವಿತ ಏನಾಯ್ತು, ಬದಲಾಯಿತು. ಹೆಸರು ಬದಲಾಯಿತು, ಜೀವಿತ ಬದಲಾಯಿತು, ಆತನ ನಡವಳಿಕೆ ಬದಲಾಯಿತು. ಮೊದಲು ಅಬ್ರಹಾಮ ಎರಡು ಮಾಡ್ತಾ ಇದ್ದ, ಹಲ್ಲೆಲೂಯಾ. ಮೊದಲು ಅಬ್ರಹಾಮ ಹೆಂಡತಿನ ತಂಗಿ ಅಂತೇಳಿ ಸುಳ್ಳು ಹೇಳ್ತಾ ಇದ್ದ, ಹಲ್ಲೆಲೂಯಾ. ಮೊದಲು ಅಬ್ರಹಾಮ ಒಂಥರ ಪಾರ್ಶಿಯಾಲಿಟಿ ಮಾಡ್ತಾ ಇದ್ದ, ಹಲ್ಲೆಲೂಯಾ. ಆದ್ರೆ ಈಗ ಅಬ್ರಹಾಮನೇನಾಗಿದ್ದಾನೆ, ಬದಲಾಗಿದ್ದಾನೆ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ದೇವರು ಹೇಳ್ತಾ ಇದ್ದಾನೆ, ನೀನು ಈಗ ಅಬ್ರಹಾಮ ಅಲ್ಲ, ಏನು, ಅಬ್ರಹಾಮ. ನಾವು ಗಮ್ಮತ್ ವಿಷಯ ಹೆಂಗಿರ್ತವೆ ಅಂದ್ರೆ, ಅಬ್ರಹಾಮ ಅಂತೇಳಿ ಹೆಸರು ಇಟ್ಕೊಂಡಿರ್ತಾರ, ಅವಮಾನದ ಸ್ಥಿತಿಯಲ್ಲಿ ಜೀವಿಸ್ತಾ ಇರ್ತಾರೆ, ಹಲ್ಲೆಲೂಯಾ. ಸಾಯಂಕಾಲ ಆದ ತಕ್ಷಣ ಆಯ್ತು, ಬಾರ್ ಮುಂದ್ಗಡೆ ಲೈನಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾರೆ, ಕುಡಿಯೋದಕ್ಕೆ ಹೋಗ್ತಾರೆ. ಹೆಸರೇನು, ಅಬ್ರಹಾಮ, ಅವಮಾನದ ಫಲ, ಹಲ್ಲೆಲೂಯಾ. ಇನ್ನು ಕೆಲವೊಬ್ರು ಇಸ್ಸಾಕ್ ಅಂತೇಳಿ ಹೆಸರು ಇಟ್ಕೊಂಡಿರ್ತಾರೆ, ಯಾವಾಗಲೂ ನೋಡಿದ್ರೆ ಆಯ್ತು ಎಲೆಗಳು ಹಿಂಗೆ ಬಿಚ್ಚಿದ್ದೇ ರಿಸ್ಪೆಕ್ಟ್ ಆಡ್ತಾ ಇರ್ತಾರೆ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೋಬ್ ಅಂತೇಳಿ ಹೆಸರು ಇಟ್ಕೊಂಡಿರ್ತಾರೆ, ಒಳ್ಳೆ ಹೆಸರು ದೇವರು, ಹಲ್ಲೆಲೂಯಾ. ಯಾಕೋಬ್ ಅಂತೇಳಿ ಹೆಸರು ಇಟ್ಕೊಂಡಿರ್ತಾರೆ, ಮಾಡೋದೆಲ್ಲ ದೇವ್ರನ್ನ ಸ್ತುತಿ ಮಾಡ್ರಪ್ಪ ಅಂದ್ರ ಯಜ್ಞಗಳನ್ನ ಮಾಟ ಮಂತ್ರದ ಕಡೆಗೆ ಆ ಕಡೆ ಎಲ್ಲ ಕಡೆ ಹೋಗ್ತಾ ಇರ್ತಾರೆ, ಹೆಸರು ಬದಲಾವಣೆ ಆಗಿದೆ ಅಂದ್ರೆ ನಿನ್ನ ಜೀವಿತ ಕೂಡ ಏನಾಗ್ಬೇಕು, ಬದಲಾವಣೆ ಆಗ್ಬೇಕು. ಹೆಸರು ಮುಖ್ಯ ಅಲ್ಲ, ನೀನ್ ಹೆಸರು ಇಟ್ಟ ಮೇಲೆ ನೀನ್ ಹೆಂಗ್ ಜೀವಿಸ್ತಾ ಇದೀಯ ಅದು ಬಹಳ ಪ್ರಾಮುಖ್ಯ. ಅಬ್ರಹಾಮನಿಗೆ ದೇವ್ರ ಹೆಸರು ಬದಲಾವಣೆ ಮಾಡಿದ ಮೇಲೆ ದೇವ್ರು ಏನ್ ಮಾಡಿದ್ರು, ಅಬ್ರಹಾಮನ ಆತನೇನ್ ಮಾಡಿದ, ಆ ಹೆಸರಿಗೆ ತಕ್ಕಂತೆ ನಡೆದ ಪ್ರಿಯರೇ, ಹಲ್ಲೆಲೂಯಾ. ಅವಾಗ ದೇವರು ದರ್ಶನ ಕೊಡ್ತಾನೆ, ಯಾರಿಗೆ, ಅಬ್ರಹಾಮನ ಮನೆಗೆ ದರ್ಶನ ಕೊಟ್ಟಾಗ ದೂರದಿಂದ ಹೋಗ್ತಾ ಇರ್ಬೇಕಾದ್ರೆ ಅಬ್ರಹಾಮ ನೋಡಿ 99 ವರ್ಷ, ಎಷ್ಟು ವರ್ಷ ಅಬ್ರಹಾಮನಿಗೆ, 99 ವರ್ಷ. 18ನೇ ಅಧ್ಯಾಯ ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡ್ತೀವಿ, ಒಡೆ ಹೋಗಿ ಏನ್ ಮಾಡ್ತಾ ಇದ್ದಾನೆ, ಬರ್ರಿ ನಮ್ಮನೆಗೆ ಬರ್ಲಾರ್ದೆ ನೀವು ಮುಂದಕ್ಕೆ ಹೋಗ್ಲೇಬಾರದು ಅಂತೇಳಿ ತನ್ನ ಮನೆಗೆ ಆಹ್ವಾನ ಮಾಡ್ತಾನೆ ಪ್ರಿಯರೇ, ತನ್ನ ಮನೆಗೆ ಆಹ್ವಾನ ಮಾಡ್ತಾನೆ. ಆಹ್ವಾನ ಮಾಡಿದಾಗ ದೇವರು ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಂದ್ರೆ, ಅಬ್ರಹಾಮನಿಗೆ ದೇವರು ಒಂದು ಆಶೀರ್ವಾದ ಮಾಡ್ತಾ ಇದ್ದಾನೆ, ಗೋವಿಂದ ಅಂತೇಳಿ ಅಂತಾರೆ, ಹಲ್ಲೆಲೂಯಾ. ಗುಂಪಿನ ಗೋವಿಂದ ಅಲ್ಲ, ಗೋವಿಂದ ಅಂದ್ರೆ ಏನ್ರಿ, ಅದ್ರ ಅರ್ಥ ಏನು, ಗೋವನ್ನ ಬಿಂದುವಾಗಿ ಭುಜಿಸಿ ಆಶೀರ್ವಾದ ಕೊಟ್ಟಾತನೇ ಗೋವಿಂದ, ಹಲ್ಲೆಲೂಯಾ. ಅರ್ಥ ನಮ್ಗೆ ಬಹಳ ಮುಖ್ಯ. ಗೋವಿಂದ ಅಂದ್ರೆ ಏನರ್ಥ, ಗೋವನ್ನ ಬಿಂದುವಾಗಿ ಭುಜಿಸಿ ಊಟ ಮಾಡಿ ಮತ್ತೆ ಆ ಮನೆಗೆ ಆಶೀರ್ವಾದ ಕೊಟ್ಟಂತಾತನೇ ಗೋವಿಂದ ಅಂತೇಳಿ ಅದಕ್ಕೆ ಅರ್ಥ ನಾವು ನೋಡೋದಾದ್ರೆ, ಪ್ರೈಸ್ ಲಾರ್ಡ್. ದೇವರು ಆ ಮನೆಗೆ ಬಂದಾಗ ಅಬ್ರಹಾಮ ಹೋಗಿ ಎಳೆ ಕರುಗಳನ್ನ ಏನ್ ಮಾಡ್ತಾನೆ, ತೆಗೆದುಕೊಂಡು ಬಂದು ಆಹಾರ ಮಾಡಿದ ಮೇಲೆ ಏನ್ ಮಾಡ್ತಾ ಇದ್ದಾನೆ, ಅವಳಿಗೆ ಹೇಳ್ತಾ ಇದ್ದಾನೆ ಏನಂತೇಳಿ, ರೊಟ್ಟಿ ಸುಡು, ನೀನು ಏನ್ ಸುಡ್ಬೇಕ, ರೊಟ್ಟಿ ಸುಡ್ತಾ ಇದ್ದಾಳೆ ಮುದಿಯಕ್ಕೆ. ಎಷ್ಟು ವರ್ಷಕ್ಕೆ, 89 ವರ್ಷ ರೊಟ್ಟಿ ಸುಡ್ತಾ ಇದ್ದಾಳೆ. ಈತ ಹೋಗಿ ಎಲ್ಲ ರೆಡಿ ಮಾಡಿದ, ಪಲ್ಯ ಆಯ್ತು, ಎಲ್ಲ ಊಟ ಆದ್ಮೇಲೆ ಅವಾಗ ದೇವ್ರು ಹೇಳ್ತಾ ಇದ್ದಾನೆ, ಮುಂದಿನ ವರ್ಷ ನಾನು ಬರ್ತೀನಿ, ನಿನ್ನ ಕಂಕಳಲ್ಲಿ ಏನಿರುತ್ತ, ಮಗು ಇರುತ್ತ ಅಂತ. ಈತ 17ನೇ ಅಧ್ಯಾಯದಾಗ ಈತ ಅಡ್ಡ ಬಿದ್ದು ನಗುತ್ತಾನೆ. ಆಕೆ ರೊಟ್ಟಿ ಮಾಡುವಾಗ ನೀ ಮಾತು ಕೇಳಿಸ್ಕೊಂಡು ನಗುತ್ತಾಳೆ, ಯಾರು, ಸಾರಾಳು ನಗುತ್ತಾಳೆ. ಏನಂತ ನಗುತ್ತಾಳೆ, ಎಷ್ಟು ದಿನ ಆಗ್ಲಾರ್ದು ಇವಾಗ ಆಗತ್ತಂತ, ನನಗೆಲ್ಲ ಏನಾಗಿದೆ, ವಯಸ್ಸು ನಿಂತು ಹೋಗಿದೆ, ಸ್ತ್ರೀ ಧರ್ಮ ನಿಂತು ಹೋಗಿದೆ, ಹಲ್ಲೆಲೂಯಾ. ಗೊತ್ತಿಲ್ಲ ಆಕೆ ಉಂಟು ಮಾಡಿದ ತಾತನೇ ಬಂದಾನಂತೇಳಿ ಗೊತ್ತಿಲ್ಲ ಆಕೆಗೆ, ಹಲ್ಲೆಲೂಯಾ. ಯಾರು ಉಂಟು ಮಾಡಿದ ದೇವ್ರೆ ಆ ಮನೆಗೆ ಕಾಲಿಟ್ಟಾನಂತೇಳಿ ಆಕೆಗೆ ಗೊತ್ತಿಲ್ಲ. ಯೌವನವನ್ನ ಕೊಟ್ಟು ದೇವ್ರು ಏನ್ ಮಾಡ್ತಾನೆ, ಮಕ್ಕಳನ್ನ ಅನುಗ್ರಹ ಮಾಡ್ತಾನೆ. ನಿನ್ನಲ್ಲಿರ್ತಕ್ಕಂಥ ದೋಷವನ್ನ ತೆಗೆದುಹಾಕಿ ಸರ್ವಶಕ್ತನಾದಂತ ದೇವ್ರು ನಿನಗೆ ಮಕ್ಕಳ ಭಾಗ್ಯವನ್ನ ಅನುಗ್ರಹಿಸ್ತಾನಂತೇಳಿ ಆಕೆ ತಿಳಿದುಕೊಳ್ತಾ ಇಲ್ಲ. ಯಾರು, ಸಾರಾಳು, ಹಲ್ಲೆಲೂಯಾ. ದೇವರು ಬಂದ, ಅವರು ಆಹ್ವಾನ ಮಾಡಿದ್ರು, ಅಬ್ರಹಾಮ ಓಡಿ ಹೋಗಿ ಆಹ್ವಾನ ಮಾಡಿದ, ಆಶೀರ್ವಾದ ಮಾಡಿದ ಕಾರಣಕ್ಕಾಗಿ 100 ವರ್ಷದ ಅಬ್ರಹಾಮನಿಗೆ 90 ವರ್ಷದ ಸಾರಾಳಿಗೆ ಏನು ಆಶೀರ್ವಾದ ಬಂತು, ಯಾರು ಕೂಡ ಊಹಿಸಲಾಗದಂತ ಆಶೀರ್ವಾದ, ಎಂದು ಕೂಡ ಲೋಕ ಕೇಳಲಾರದಂತ ಆಶೀರ್ವಾದ, ಮಕ್ಕಳ ಆಶೀರ್ವಾದವನ್ನ ದೇವರು ಏನ್ ಮಾಡಿದ್ರು, ಆ ಕುಟುಂಬಕ್ಕೆ ಕೊಟ್ಟರು ಪ್ರಿಯರೇ, ಹಲ್ಲೆಲೂಯಾ. 3ನೇ ಮನೆ ಕಡೆಗೆ ಹೋಗೋಣ. 3ನೇ ಮನೆ, ಒಂದೇ ಮನೆಗೆ ಅದರ ಅಕ್ಕ ತಂಗಿಯರು, ಮರಿಯಮ್ಮ, ಮಾರ್ತಮ್ಮ. ಯಾರ್ಯಾರ್ರಿ, ಮರಿಯಮ್ಮ, ಮಾರ್ತಮ್ಮ. ಏಸಪ್ಪನ ಆಹ್ವಾನ ಮಾಡಿಬಿಟ್ರು,
ಯೇಸು ಸ್ವಾಮಿ ಬಂದೇ ಬಿಟ್ಟ ಮನೆಗೆ. ಪಾಪ ಆತ ವಾಕ್ಯ ಹೇಳುತ್ತೆ, ಆತನ ಯಾರು ಕರೆದಿದ್ದಾರೋ ಸ್ವಸ್ಥತೆಗಾಗಿ ಆಗಿರ್ಲಿ, ಆತನ ಉಪದೇಶವನ್ನ ಕೇಳೋದಕ್ಕಾಗಿರ್ಲಿ, ಬಿಡುಗಡೆಗಾಗಿ ಆಗಿರ್ಲಿ, ಕರೆದಂಥವ್ರೆಲ್ಲರ ಮನೆಗೆ ನೋ ಅಂತೇಳಿ ಏಸಪ್ಪ ತನ್ನ ಜೀವಿತದಲ್ಲಿ ಎಂದೂ ಕೂಡ ಹೇಳಿಲ್ಲ. ಅಲ್ಲಲ್ವಾ? ನಮ್ಮ ದೇವರು ಯಾರು ಬರ್ತಾರೋ ಅವರ ಜೀವಿತದಲ್ಲಿ ಏನ್ ಮಾಡ್ತಾನೆ? ಬಿಡುಗಡೆ ಕೊಡ್ತಾನೆ. ಹಲ್ಲಲ್ವಾ? ಏಸಪ್ಪನನ್ನ ಕರೆದ್ರು. ಯೇಸು ಸ್ವಾಮಿ ಹೋದ, ಡಜನ್ ಗಟ್ಟಲೆ ಶಿಷ್ಯರು ಕೂಡ ಹೋದ್ರು. ಯೇಸು ಸ್ವಾಮಿ ಡಜನ್ ಗಟ್ಟಲೆ ಶಿಷ್ಯರು ಮಾತ್ರ ಅಲ್ಲದೆ ಜನರು ಕೂಡ ಅಕ್ಕಪಕ್ಕದವ್ರು ಎಲ್ಲ ಹೋದ್ರು. ಯೇಸು ಸ್ವಾಮಿ ಬಂದಾನ, ಯೇಸು ಸ್ವಾಮಿ ಬಂದಾನ ಅಂತೇಳಿ. ಅಲ್ಲಲ್ವಾ? ಎಲ್ಲರೂ ಕಿಕ್ಕಿರಿದು ಬಿಟ್ರು, ಮನೆಯೆಲ್ಲ ತುಂಬಿಕೊಂತು. ಅವಾಗ ಆತನ ಪಾದಗಳ ಬಳಿಯಲ್ಲಿ ಒಬ್ಬಾಕಿ ಕುಂತ್ಕೊಂಡಿದ್ದಾಳೆ. ಏನ್ ಮಾಡ್ತಾ ಇದ್ದಾಳಕ್ಕೆ? ವಾಕ್ಯವನ್ನ ಕೇಳ್ತಾ ಇದ್ದಾಳೆ. ಯೇಸು ಸ್ವಾಮಿಯಿಂದ ಬರುವಂತ ಮಾತುಗಳನ್ನ ಕೇಳ್ತಾ ಇದ್ದಾಳೆ. ಕೇಳುವಂತ ಸಂದರ್ಭದಲ್ಲಿ ವಾಕ್ಯ ಹೇಳ್ತಾ ಇದೆ, ಒಳಗಡೆ ಪಾತ್ರೆಗಳೆಲ್ಲ ಕೆಳಗಡೆ ಬೀಳ್ತಾ ಇದ್ದಾವೆ. ಢಣ್ ಢಣ್ ಅಂತ ಹೇಳಿ ಏನಾಗ್ತಾ ಇದಾವೆ? ಸುಮ್ಮನೆ ಕೆಳಗಡೆ ಹೋಗ್ಯದ ಹಂಗೆ. ಅಲ್ಲೆಲ್ಲಯ್ಯ, ಇಷ್ಟ ಇಲ್ಲಾರ್ದಾಗ ಅವೆಲ್ಲ ಮಾಡ್ತಾ ಇರ್ತೀರಿ, ನೀವು ಮಾಡಿ ಬಂದಿರ್ತೀರಿ. ಅಲ್ಲೆಲ್ಲಯ್ಯ, ಇಷ್ಟ ಇಲ್ಲಾರ್ದಾಗ ಏನು ಪಾತ್ರೆಗಳು ಸೌಂಡ್ ಆಗ್ತಾ ಇರ್ತವೆ ಅಡಿಗೆ ಮನೆ. ಅಲ್ಲೆಲ್ಲಯ್ಯ, ಈಗ ಸೌಂಡ್ ಮಾಡಕತ್ತಿದ್ಲು, ಸ್ವಾಮಿ ನಿನಗೆ ಚಿಂತೆ ಇಲ್ಲ, ಬರೀ ನಾನೇ ಸೇವೆ ಮಾಡ್ಬೇಕಾ, ಬರೀ ನಾನೇ ಪರಿಚಯ ಮಾಡ್ಬೇಕಾ, ನಾನೇ ಎಲ್ಲ ಕೆಲಸ ಮಾಡ್ಬೇಕಾ? ನಮ್ಮ ತಂಗಿ ಹೆಂಗ್ ಕುಂತ್ಕೊಂಡಾಳ? ಸುಮ್ಮನೆ ವಾಕ್ಯ ಕೇಳ್ಕೊಂತ ಕುಂತ್ಕೊಂಡಾಳ. ಅಲ್ಲೆಲ್ಲಯ್ಯ, ಆಕೆಗೆ ಹೇಳು ಸ್ವಲ್ಪ ಅಂತೇಳಿ ಹೇಳಿದಾಗ ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ? ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಅಲ್ಲಲ್ಯ, ಮನೆಗೆ ಆಹ್ವಾನ ಮಾಡಿದ್ದಾರೆ ನಿಜ, ಆದರೆ ಅವರು ಏನ್ ಮಾಡ್ತಾ ಇಲ್ಲ, ಒಬ್ಬಾಕೆ ಏನ್ ಮಾಡ್ತಾ ಇಲ್ಲ, ತನ್ನಲ್ಲಿರುವಂತದ್ದನ್ನ ತೆಗೆದು ಹಾಕೊಳ್ತಾ ಇಲ್ಲ. ಆಕೆಯಲ್ಲಿ ಏನಿದೆ? ಚಿಂತೆ ಇದೆ. ಆಕೆಯಲ್ಲಿ ಏನಿದೆ? ಗಡಿಬಿಡಿ ಇದೆ. ಚಿಂತೆ, ಗಡಿಬಿಡಿಯಲ್ಲಿ ಇದ್ದಾರಂದ್ರೆ ಅವ್ರು ಇನ್ನೂ ದೇವರಲ್ಲಿ ಪರಿಪೂರ್ಣವಾಗಿ ಇಲ್ಲ ಅಂತೇಳಿ ಅರ್ಥ. ಅಲ್ಲೆಲ್ಲೂಯ್ಯ, ಯಾವಾಗ ನೀನು ದೀಕ್ಷೆ ಮಾಡಿಸ್ಕೊಂಡು ರಕ್ಷಣೆ ಮಾರ್ಗದ ಕೆಳಗಡೆ ಬಂದು, ಇದು ನಿಂದಲ್ಲ, ಯಾರ್ದು? ಅಪ್ಪಂದು. ಅಲ್ಲೆಲ್ಲೂಯ್ಯ, ಆ ಅಪ್ಪ ನೋಡ್ಕೊಂತಾನೆ ಎಲ್ಲ. ಆ ನಂಬಿಕೆ ವಿಶ್ವಾಸದ ಕೆಳಗಡೆ ಯಾರು ಬರ್ಬೇಕು? ನಾವು ನೀವೆಲ್ಲರೂ ಬರಬೇಕು. ಅಲ್ಲೆಲ್ಲೂಯ್ಯ, ಮರಿಯಳು ಕೂತ್ಕೊಂಡಿದ್ದಾಳೆ, ವಾಕ್ಯ ಕೇಳ್ಕೊಂತ ಕೂತ್ಕೊಂಡಿದ್ದಾಳೆ. ಮಾರ್ತಳು ಗಡಿಬಿಡಿಯಲ್ಲಿದ್ದಾಳೆ. ಸ್ವಾಮಿಯವರು ಹೇಳ್ತಾ ಇದ್ದಾರೆ, ಬೇಕಾಗಿರುವಂತದ್ದು ಒಂದೇ. ಆ ಒಂದು ಶ್ರೇಷ್ಠ ಭಾಗವನ್ನು ಯಾರು ಆರಿಸಿಕೊಂಡಿದ್ದಾರೆ? ಮರಿಯಳು ಆರಿಸ್ಕೊಂಡಿದ್ದಾಳೆ. ಅಲ್ಲೆಲ್ಲೂಯ್ಯ, ಆಮೇಲೆ ನಾವು ನೋಡ್ತೀವಿ, ಮಾರ್ತಳು ಕೂಡ ಏನಾದ್ಲಂತೆ? ಬದಲಾದ್ಲು. ಅಲ್ಲೆಲ್ಲೂಯ್ಯ, ಮಾರ್ತಳು ಕೂಡ ಏನಾದ್ಲು? ಬದಲಾದಳು. ಯಾವಾಗ? ಲಾಜರನು ಸತ್ತು ಎದ್ದು ಬಂದ ಮೇಲೆ ಮಾರ್ತಳು ಏನ್ ಮಾಡ್ತಾ ಇದ್ದಾಳೆ ಪ್ರಿಯರೇ? ಪ್ರಾರ್ಥನೆ ಕೂಟವನ್ನು ಏರ್ಪಾಡು ಮಾಡ್ತಾ ಇದ್ದಾವೆ ಎಂಬುದಾಗಿ ನಾವು ಯೋಹಾನ್ ಬರೆದ ಸುವಾರ್ತೆ 11-12 ಅಧ್ಯಾಯಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮತ್ತೆ 4ನೇ ಮನೆ ನೋಡಿದ್ವಿ ಓದುವಾರ. ಹಲ್ಲೆಲೂಯಾ, ಈ ಮನೆಯಲ್ಲಿ ಏನಿದೆ? ಚಿಂತೆ ಇದೆ. ಈ ಮನೆಯಲ್ಲಿ ಏನಿದೆ? ಗಡಿಬಿಡಿ ಇದೆ. ಆ ಚಿಂತೆ ಗಡಿಬಿಡಿಯನ್ನು ದೇವರು ಏನ್ ಮಾಡಿದ್ರು? ದೂರ ಮಾಡಿದ್ರು. 4ನೇ ಮನೆ, ಸ್ವಾಮಿಯ ಶಿಷ್ಯ ಯಾರು? ಪೇತ್ರ. ಆ ಪೇತ್ರನು ಏನ್ ಮಾಡ್ತಾ ಇದ್ದಾನೆ? ಸ್ವಾಮಿಯನ್ನ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ತನ್ನ ಮನೆ ಅಂದ್ರೆ ತನ್ನ ಅತ್ತೆ ಮನೆಗೆ ಕರ್ಕೊಂಡು ಹೊಂಟಾನೆ. ಯಾರ ಮನೆಗೆ ರೀ? ಅತ್ತೆ ಮನೆಗೆ ಮಗಳನ್ನು ಕೊಟ್ಟಿದ್ದಾಳಲ್ಲ, ಆ ಅತ್ತೆ ಮನೆಗೆ ಕರ್ಕೊಂಡು ಹೊಂಟ. ಅತ್ತೆ ನೋಡಿದ್ರಪ್ಪ ಅಂದ್ರೆ ಏನಾಗಿದ್ದಾಳ? ಮಂಚದ ಮೇಲೆ ಬಿದ್ದುಕೊಂಡಿದ್ದಾಳ, ಅನಾರೋಗ್ಯದ ಪರಿಸ್ಥಿತಿಯಲ್ಲಿದ್ದಾಳ. ಅವಾಗ ಯೇಸು ಸ್ವಾಮಿ ಆ ದುಃಖ ತುಂಬಿದಂತ, ಆ ಅನಾರೋಗ್ಯ ತುಂಬಿದಂತ ಮನೆಗೆ ಆಹ್ವಾನ ಮಾಡಲ್ಪಟ್ನು. ಸ್ವಾಮಿಗೆ ಕಾಲಿಗೆ ನೀರು ಹಾಕೋದಕ್ಕೂ ಕೂಡ ಯಾರು ಇಲ್ಲ, ಆತಿಥ್ಯವನ್ನ ಮಾಡುವುದಕ್ಕೂ ಕೂಡ ಯಾರು ಇಲ್ಲ. ಆದ್ರೆ ವಾಕ್ಯ ಹೇಳ್ತಾ ಇದೆ, ಯಾವಾಗ ಸ್ವಾಮಿ ಆ ಮನೆಗೆ ಆಹ್ವಾನ ಮಾಡಲ್ಪಟ್ಟಂತ ಸಮಯದಲ್ಲಿ ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ? ಆತನಿಗೆ ಆ ಅತ್ತೆ ವಿಷಯವಾಗಿ ಹೇಳಿದಾಗ, ಮಂಚದ ಮೇಲೆ ಮಲಗಿರುವಂತ ಅತ್ತೆ ವಿಷಯವಾಗಿ ಹೇಳಿದಾಗ, ಆ ಅತ್ತೆಯ ಕುರಿತಾಗಿ ಸ್ವಾಮಿ ಹೋಗಿ ಏನ್ ಮಾಡ್ತಾ ಇದ್ದಾನೆ? ಆಕೆ ಕೈ ಹಿಡಿದು, ರೋಗವು ನಿನ್ನನ್ನು ಬಿಟ್ಟು ಹೋಯಿತು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು ಅಂತೇಳಿ ಹೇಳಿದಾಗ ಸಂಪೂರ್ಣವಾಗಿ ಆಕೆ ಏನಾದ್ಲು? ಸ್ವಸ್ಥತೆಯನ್ನು ಹೊಂದಿಕೊಂಡು ಆಕೆ ಏನ್ ಮಾಡಿದ್ಲು? ದೇವರನ್ನ ಉಪಕಾರ ಸ್ತುತಿ ಮಾಡಿದ್ಲು. ಹಲ್ಲೆಲೂಯಾ, ಏನ್ ಮಾಡಿದ್ಲು? ಅಲ್ಲಿವರೆಗೆ ನೀರು ಕೊಟ್ಟಿಲ್ಲ ಅವರಿಗೆ, ಅಲ್ಲಿವರೆಗೂ ಏನು ಮಾಡಿಲ್ಲ. ಹಲ್ಲೆಲೂಯಾ, ಅದೆಲ್ಲವುಗಳನ್ನು ಯಾರು ಮಾಡಿದ್ರು? ರೋಗದಿಂದ ಬಿದ್ದಿರತಕ್ಕಂಥ ಪೇತ್ರನ ಹತ್ಯೆ ಮಾಡಿದ್ಲು ಪ್ರೇಯರ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. 5ನೇ ಮನೆ ನೋಡಿದ್ವಿ. ಯಾರ್ದು ಮನೆ ಹೇಳ್ರಿ ಈಗ? 5ನೇ ಮನೆ ಯಾರ್ದು ಮನೆ? ಮರೆತು ಬಿಟ್ಟಿರಾ? 4 ಮನೆಗಳಾದವಲ್ಲ. ಹಲ್ಲೆಲೂಯಾ, ಯಾಯೀರನ ಮನೆ. ಯಾರ ಮನೆ? ಯಾಯೀರನ ಮನೆ. ಆ ಯಾಯೀರನ ಮನೆಯಲ್ಲಿ ಏನಿದೆ? ಮರಣ ಆವರಿಸಿದೆ. ಯಾಯೀರನ ಮನೆಯಲ್ಲಿ ಏನ್ ಬಂದಿದೆ? ಯಾರು ಕೂಡ ಮಾಡಲಾರದಂತ ಕಾರ್ಯಕ್ಕೆ ದುಃಖದಲ್ಲಿ ಅವರು ಒಳಪಟ್ಟಿದ್ದಾರೆ. ಆಯ್ತು, ಅದು ಏನು ಮಾಡಕ್ ಸಾಧ್ಯನೇ ಇಲ್ಲ, ನಿರೀಕ್ಷೆ ಎನ್ನುವಂಥದ್ದೇ ಇಲ್ಲ, ಸತ್ತೋಗ್ಬಿಟ್ಟಿದ್ದಾಳೆ. ಇದ್ರೆ ಏನಾದ್ರೂ ನಾವು ಮಾಡಬಹುದು. ಆದ್ರೆ ಈಗ ಏನಾಗಿದೆ? ಜೀವ ಇಲ್ಲ.
ಇನ್ನು ಸಾಯುವಂತ ಸಮಯದಲ್ಲಿ ಯಾಯೀರನು ಯೇಸು ಸ್ವಾಮಿ ಹತ್ರಕ್ಕೆ ಬಂದು ಏನ್ ಮಾಡ್ತಾ ಇದ್ದ, ಸ್ವಾಮಿ ನೀನು ನನ್ನ ಮನೆಗೆ ಬರಬೇಕು, ನನ್ನ ಮಗಳು ಅಸ್ವಸ್ಥಳಾಗಿದ್ದಾಳೆ, ಆಕೆ ತಲೆ ಮೇಲೆ ನೀನು ಕೈ ಇಟ್ಟರೆ ನನಗೆ ನನ್ನ ಮಗಳಿಗೆ ಏನಾಗುತ್ತೆ, ಸ್ವಸ್ಥತೆ ಆಗುತ್ತೆ ಅಂತೇಳಿ. ಹಲ್ಲೆಲೂಯಾ. ಬಂದ್ರು ಯಾರು, ಯಾಯೀರ. ಯಾಯೀರನು ಹೇಳಿದ ಮಾತಿಗೆ ಸ್ವಾಮಿ ಇಲ್ಲ ಅನ್ಲಾರದೆ ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ, ಆತನ ಸಂಗಡ ಬರ್ತಾ ಇದ್ದಾನೆ. ಬರ್ಬೇಕಾದ್ರೆ ಒಂದು ಬ್ರೇಕ್. ಅಲ್ಲಿ ಏನ್ ಬಂತು, 12 ವರ್ಷ ಬಹಳ ಹೀನವಾದ ಸ್ಥಿತಿಯಲ್ಲಿ ಜೀವಿಸ್ತಕ್ಕಂಥ, ಅನಾರೋಗ್ಯದ ಸ್ಥಿತಿಯಲ್ಲಿ ಇರ್ತಕ್ಕಂಥ ಮಹಿಳೆ, ಸಮಾಜದಿಂದ ಮನೆಯಿಂದ ಎಲ್ಲರಿಂದ ದೂರ ಮಾಡಲ್ಪಟ್ಟಿರ್ತಕ್ಕಂಥ ಮಹಿಳೆ, ಆಕೆ ಎಲ್ಲಿಗೆ ಹೋಗ್ತಾಳು ಅಲ್ಲೆಲ್ಲ ಕೆಟ್ಟದಾಗಿರ್ತಕ್ಕಂಥ ವಾಸನೆ ಬರ್ತಾ ಇದೆ. ಆಕೆಯನ್ನ ಮನೆಯವರು ಯಾರು ಕೂಡ ಸೇರ್ತಾ ಇಲ್ಲ. ಅಂತ ಮಹಿಳೆ ಬಂದು ಏನ್ ಮಾಡಿದ್ಲು, ಗುಂಪಿನ ನಡುವೆ ಯೇಸು ಸ್ವಾಮಿಯ ಕೊನೆಯ ಅಂಚನ್ನ ಏನ್ ಮಾಡಿದ್ಲು, ಹಾಕಿದ್ಲು. ಜಸ್ಟ್ ಹಿಂಗ್ ಮುಟ್ಟಿದ್ಲು. ಏನ್ ಮುಕ್ಕೊಂತ ಇದ್ದಾಳೆ, ಯೇಸು ಸ್ವಾಮಿಯ ಕೊನೆಯ ಅಂಚನ್ನ, ಅಂಗಿ ಅಂಚನ್ನ ಮುಟ್ಟಿಬಿಟ್ರೆ ನನ್ಗೆ ಏನಾಗುತ್ತೆ, ಸ್ವಸ್ಥತೆ ಆಗುತ್ತೆ ಅಂತ. ಪ್ರವಾದನೆ ಅಂತಾರೆ, ಅದಕ್ಕೆ ಏನಂತಾರೆ, ಪ್ರವಾದನೆ. ನಾನು ಖಂಡಿತವಾಗಿ ದೇವರು ಸ್ವಸ್ಥ ಮಾಡ್ತಾನೆ, ನಾ ಪ್ರಾರ್ಥನೆ ಮಾಡ್ಕೊಂಡ್ರೆ ನನಗೆ ಸ್ವಸ್ಥತೆ ಆಗುತ್ತೆ. ಯೇಸು ಸ್ವಾಮಿ ಹೆಸರಿನಲ್ಲಿ ಆಗಲಾರದಂತ ಕಾರ್ಯ ಯಾವುದಿಲ್ಲಲ್ಲ, ಆತನ ಹೆಸರಿನಲ್ಲಿ ನಾನು ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗಿ ಸ್ವಸ್ಥತೆ ಆಗುತ್ತೆ ಅಂತೇಳಿ ನಂಬಿಕೆ. ಅದು ಬರೋವರೆಗೂ ಕೂಡ ಅನೇಕರಿಗೆ ಸ್ವಸ್ಥತೆ ಕಾರ್ಯಗಳು ಆಗುವುದಿಲ್ಲ. ಯಾವಾಗ ಆಕೆ ಅನ್ಕೊಂಡು ಯೇಸು ಸ್ವಾಮಿಯ ಕೊನೆಯ ಹಂತನ್ನ ಮುಟ್ಟಿದ್ಲು, ಅದೇ ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಇರುತ್ತೆ. ಮುಟ್ಟಿದಂತ ಸಂದರ್ಭದಲ್ಲಿ ಆಕೆ ಏನಾಗ್ತಾಳೆ, ಸ್ವಸ್ಥತೆಯನ್ನು ಹೊಂದ್ಕೊಳ್ತಾಳೆ. ಯೇಸಪ್ಪ ಹೇಳ್ತಾ ಇದ್ದಾನೆ, ಆ ಗುಂಪಿನ ಜನರ ಮಧ್ಯದಲ್ಲಿ ನನ್ನಿಂದ ಶಕ್ತಿ ಹೊರಟಿತು ಅಂತೇಳಿ. ನಿದ್ದೆ ಮಾಡಿದ್ರೆ ಎಲ್ಲರೂ ಗಟ್ಟಿಯಾಗಿ ಚಪ್ಪಾಳೆ ಹೊಡ್ರಿ ಅಂತಾರೆ. ಅದೇ ನಿದ್ದೆ ಮಾಡ್ತಾ ಇದ್ದೀರ ಅಂತೇಳಿ ಅರ್ಥ. ಚೆನ್ನಾಗಿ ಸುಪ್ರಭಾತ ಕೇಳಿದಾಗ ಕೇಳ್ತಾ ಇದ್ರು ಆಕೆ. ಆ ಮನೆಗೆ ಬಂದಂತ ಸಂದರ್ಭದಲ್ಲಿ ಆಕೆ ಸ್ವಸ್ಥತೆ ಹೊಂದಿದಾಗ ಏನಾಗ್ತಾ ಇದೆ, ಏಸಪ್ಪ ಹೋದ ಆ ಮನೆಗೆ. ನಡುವೆ ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಬಂದು ಒಬ್ಬ ವ್ಯಕ್ತಿ ಹೇಳ್ತಾನೆ, ನಿನ್ನ ಮಗಳು ತೀರು ಹೋಗ್ಬಿಟ್ಲು, ಗುರುವಿಗೆ ತೊಂದರೆಯನ್ನ ಕೊಡಬೇಡ. ನಿನ್ನ ಮಗಳು ಏನಾದ್ಲು, ಸತ್ತು ಹೋಗ್ಬಿಟ್ಲು, ಇದ್ರೆ ಏನಾದ್ರು ಮಾಡ್ಬೋದಾಗಿತ್ತು. ಆಕೆ ಏನಾಗಿದ್ದಾಳೆ, ಈಗ ಸತ್ತು ಹೋಗಿದ್ದಾಳೆ, ಗುರುವಿಗೆ ತೊಂದರೆಯನ್ನ ಕೊಡಬೇಡ ಅಂತೇಳಿ. ಆದ್ರೆ ಏಸಪ್ಪ ಹೇಳ್ತಾ ಇದ್ದಾನೆ ಏನಂತೇಳಿ, ನಂಬಿಕೆ ಮಾತ್ರ ಇರಲಿ. ಏನಂತ ಹೇಳ್ತಾ ಇದ್ದಾರೆ, ನಂಬಿಕೆ ಇರಲಿ. ನಂಬಿಕೆ ಇದ್ರೆ ಸಾಕು. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, ನಾವು ನಂಬಿಕೆಯಿಂದಲೇ ರಕ್ಷಣೆ ಹೊಂದಿದ್ದೇವೆ, ನಾವು ನಂಬಿಕೆಯಿಂದಲೇ ದೇವರನ್ನು ನೋಡಿದಂಥವರಾಗಿದ್ದೇವೆ, ನಾವು ನಂಬಿಕೆಯಿಂದಲೇ ಪರಲೋಕದಲ್ಲಿ ಸಿಂಹಾಸನದ ಮೇಲೆ ಕೂತುಕೊಂಡಂಥವರಾಗಿದ್ದೇವೆ, ನಂಬಿಕೆಯಿಂದಲೇ ನಮ್ಮ ಪಾಪಗಳು ಯೇಸುವಿನ ಮೇಲೆ ಹೋಗಿದ್ದಾವೆ, ನಂಬಿಕೆಯಿಂದಲೇ ನಾವು ಜೀವಿಸುವವರಾಗಿದ್ದೇವೆ. ನಾವು ಈ ಕಣ್ಣುಗಳಿಂದ ನೋಡದೆ ನಂಬಿಕೆ ಕಣ್ಣುಗಳಿಂದ ನೋಡುವಂತವರಾಗಿದ್ದೇವೆ. ಹಲ್ಲೆಲೂಯಾ. ನಂಬಿಕೆ ಬಹಳ ಮುಖ್ಯ. ನಂಬಿಕೆ ಇಲ್ಲದೆ ಕ್ರಿಸ್ತಿಯ ಜೀವಿತನೇ ಇಲ್ಲ. ಹಲ್ಲೆಲೂಯಾ. ಕೆಲವೊಬ್ರು ನಿಮಗೆ ಕೇಳಿದ್ರಪ್ಪ, ಇಲ್ಲರಿ ನಾವು ನಂಬ್ಕೊಂಡ್ಬಿಟ್ಟಿದ್ವಿ ಯೇಸಪ್ಪನ, ಆತನ ಬಿಡಕ್ಕೆ ನಮ್ಮಿಂದ ಆಗೋದೇ ಇಲ್ಲ. ಬೇರ್ಪಡಲಾರದಂತ ಭಾಗವಾಗಿ ನಮ್ಮ ಜೀವಿತದಲ್ಲಿ ಯೇಸುವನ್ನ ನಾವೇನ್ ಮಾಡಿದ್ದೇವೆ, ಅಂಟು ಕಟ್ಟಿಕೊಂಡಿದ್ದೇವೆ. ಅಂದ್ರೆ ಏನಂತೇಳಿ ಕನ್ನಡ ವರ್ಡ್ ಅದೇನು ಮಸ್ತಾರಲ್ಲ, ಹುಡುಕಾನಿ ಹುಡುಕಾನಿ ಏನಂತಾರ, ಒಸೆಯೋದು. ಅಲ್ಲೆಲ್ಲ ಮೊದಲು ಸಿಂಗಲ್ ಇರುತ್ತೆ, ಆಮೇಲೆ ಏನಾಗುತ್ತೆ, ಡಬಲ್ ಆಗುತ್ತೆ. ಅದರಂಗ ಜೊತೆ ಆಗಿಬಿಟ್ಟಿದೀವಿ ನಾವು. ಯಾರ ಸಂಗಡ, ಯೇಸು ಕ್ರಿಸ್ತನ ಸಂಗಡ. ನಾವು ಬೇರೆ ಆಗೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ನಂಬಿಕೆಯಲ್ಲಿ ನಾವು ಒಳಗಡೆ ಹೋಗ್ಬಿಟ್ಟಿದೀವಿ. ದೇವ್ರ ವಾಕ್ಯ ಹೇಳ್ತಾ ಇದೆ, ನಂಬಿಕೆ ಮಾತ್ರ ಇರಲಿ, ಯಾರಿರನೇ ಭಯ ಪಡಬೇಡ. ಯಾರ ಮೇಲೆ ನಂಬಿಕೆ ಇರಲಿ, ನನ್ನ ಮೇಲೆ. ನನ್ನ ಬಳಿಗೆ ನೀನು ಬಂದಿದ್ದೀಯಾ, ನೀನು ಭಯ ಪಡೋದಕ್ಕೆ ಹೋಗ್ಬೇಡ ಅಂತೇಳಿ ಹೇಳಿದಾಗ ಪ್ರಿಯರು, ಏಸಪ್ಪ ಹೋಗ್ತಾ ಇದ್ದಾನೆ. ಹೋಗ್ಬೇಕಾದ್ರೆ ಹೊರಗಡೆ ಎಲ್ಲರೂ ಊದೋರು ಬಾರಿಸೋರು ಏನೇನು ಮಾಡೋರು ಎಲ್ಲರೂ ಮಾಡ್ತಾ ಇದ್ದಾರೆ. ಅಲ್ಲಿಯ ಹೇಳೋದು ಬೇಕಾಗಿಲ್ಲ, ಆಗಲ್ಲ. ಅಲ್ಲಿಯ ಸತ್ತ ಮನೆಯ ಮುಂದಗಡೆ ಹೆಂಗಿರುತ್ತೆ, ಒಯ್ಕೊಳ್ಳೋದು ಬಡ್ಕೊಳ್ಳೋದು ಎಲ್ಲ ಸೌಂಡ್ ಸಿಸ್ಟಮ್ಗಳು ಎಲ್ಲ ಇರ್ತವೆ. ಅಲ್ಲಿಯ ಎಲ್ಲ ಮಾಡ್ತಾ ಇದ್ದಾರೆ. ಪಾಪ ಎತ್ತ ತಾಯಿ ಅಳ್ತಾ ಇದ್ದಾಳೆ, ಆಡಿ ಆಡಿ ಅಳ್ತಾ ಇದ್ದಾಳೆ. ಮಗಳೇ ಇನ್ನ 2 ವರ್ಷ ಆಗಿದ್ರೆ ನಿನ್ನ ಮದುವೆ ಆಗ್ಬಿಡ್ತಾ ಇತ್ತು. ಒಬ್ಬ ಮಗಳು 12 ವರ್ಷದ ಮಗಳು. ಅಲ್ಲಿಯ ಏಸಪ್ಪ ಒಳಗಡೆ ಹೋಗ್ತಾ ಇದ್ದಾನೆ, ಎಲ್ಲರನ್ನ ಏನ್ ಮಾಡ್ತಾ ಇದ್ದಾನೆ, ಹೊರಗಡೆ ಹಾಕ್ತಾ ಇದ್ದಾನೆ. ಮಗಳು ಸತ್ತಿಲ್ಲ, ಆಕೆ ಏನ್ ಮಾಡ್ತಾ ಇದ್ದಾಳೆ, ನಿದ್ದೆ ಮಾಡ್ತಾ ಇದ್ದಾಳೆ. ನಂಬಿಕೆ ಉಳ್ಳಂತವ್ರಿಗೆ ಆ ಸಮಸ್ಯೆನೇ ಅನ್ನೋದು ಅಲ್ಲ. ಅಲ್ಲೆಲ್ಲೂಯ. ಸತ್ತಿದ್ದಾರಲ್ಲ, ನಿದ್ರೆ ಹೋಗ್ತಾ ಇದ್ದಾರೆ. ಮತ್ತೆ ನಾವು ಅವ್ರನ್ನ ಒಂದಿನ ಭೇಟಿ ಆಗ್ತೀವಿ. ಅಲ್ಲೆಲ್ಲೂಯ. ಯಾರನ್ನ ನಂಬಿ ರಕ್ಷಣೆ ಹೊಂದಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಆತನ ಹೇಳಿದ ಮಾರ್ಗದಲ್ಲಿ ನಡೆದಂತವ್ರು. ಅಲ್ಲೆಲ್ಲೂಯ. ನೀವು ನಂಬಿದೀವಿ, ದೀಕ್ಷೆ ಮಾಡಿಸ್ಕೊಂಡಿದೀವಿ ಅಂತೇಳಿ ಅಡ್ಡದಾರಿಗೆ ಹೋದ್ರಪ್ಪ ಅಂದ್ರ ಏನಿಲ್ಲ ರೀ, ಮೋಕ್ಷ ಇಲ್ಲ. ಅಡ್ಮಿಷನ್ ಮಾಡಿಸಿ ಬಂದಿವಪ್ಪ, ಕಾಲೇಜ್ಗೆ ಹೋಗಲ್ಲ, ಒಮ್ಮೆಲೆ ರ್ಯಾಂಕ್ನಾಗ ಬಾ ಅಂದ್ರೆ ಬರಕ್ಕಾಗತ್ತ? ಅಲ್ಲೆಲ್ಲೂಯ. ಅಡ್ಮಿಷನ್ ಮಾಡಿಸಿರಿ ಕರೇವೆ, ಆದ್ರೆ ಅಡ್ಮಿಷನ್ ಮಾಡಿಸಿದ ಮೇಲೆ ಕರೆಕ್ಟಾಗಿ ಅದನ್ನ ಏನ್ ಮಾಡ್ಬೇಕು, ರೂಲ್ಸ್ನ
ಫಾಲೋ ಅಪ್ ಆಗ್ಬೇಕು. ಹಲ್ಲೆಲೂಯಾ. ಯಾಯೀರನಿಗೆ ಹೇಳ್ತಾ ಇದ್ದಾನೆ, ನಂಬಿಕೆ ಮಾತ್ರ ಇರಲಿ ಯಾಯೀರನೇ ಅಂತೇಳಿ ಹೇಳಿದಾಗ ಆ ಮನೆಗೆ ಹೋದಾಗ ಮರಣದ ಆತ್ಮ ಆವರಿಸಿದೆ. ಎಲ್ಲರೂ ದುಃಖದಲ್ಲಿದ್ದಾರೆ. ಏಸಪ್ಪ ಹೇಳ್ತಾ ಇದ್ದಾನೆ ಏನಂತೇಳಿ, ಆ ಮಗುವನ್ನ ಮುಟ್ಟಿ ತಲಿತಾಕು. ಏನಂತ ಹೇಳ್ತಾ ಇದ್ದಾನೆ, ಮಗಳೇ ಎದ್ದೇಳು ಅಂತೇಳಿ ಒಂದೇ ಒಂದು ಮಾತು ಬಂತು. ಹೇಳಿದ ತಕ್ಷಣ ಹಂಗೆ ಎದ್ದು ಬಿಟ್ರು. ಅವ್ರಿಗೆಲ್ಲರಿಗೆ ಗಾಬರಿ ಆಗ್ಬಿಟ್ಟಾರೆ, ಎಲ್ಲರೂ ತಳ್ಳಗಾಗ್ಬಿಟ್ರು. ಯಾರು? ಪೇತ್ರ, ಯೋಹಾನ, ಯಾಕೋಬ, ಯಾಯಿರನ ಹೆಂಡತಿ. ಸತ್ತಿದ್ದಾಳೆ, ಇಷ್ಟು ಬಾರಿಸಿದೀವಿ. ಹೊರಗಿನವರೆಲ್ಲ ಆಡ್ಕೊಂತ ಇದ್ದಾರೆ. ಈತ ನಿದ್ದೆ ಮಾಡಕತ್ತಾನಂತೇಳಿ ಹೇಳಕತ್ತಾನೆ. ಇಷ್ಟೊತ್ತು ಬಾರಿಸಿವಿ ನಾವು, ನೀರು ಹಾಕಿವಿ, ಎಲ್ಲ ಮಾಡಿ, ಏನಿಲ್ಲ, ಜೀವ ಎಲ್ಲ ಹೋಗ್ಯದ ಅಂತೇಳಿ. ಹಲ್ಲೆಲೂಯಾ. ಆದರೆ ಏಸಪ್ಪ ಆ ಮನೆಗೆ ಹೋದಾಗ ನಂಬಿಕೆ ಇಟ್ಟ ಯಾಯಿರ ಹೋಗ್ಲಿಲ್ಲ. ಯಾಯಿರ ಯೇಸು ಸ್ವಾಮಿನ ಬಿಟ್ಟು ಹೋಗ್ಲಿಲ್ಲ ಆ ಪರಿಸ್ಥಿತಿಯಲ್ಲಿ. ಅದನ್ನ ನೆನಪಿಟ್ಕೊಳ್ರಿ. ಹಲ್ಲೆಲೂಯಾ. ಸ್ವಾಮಿ ನೀನು ಹೇಳಿದಿ ಆಯ್ತು ಅಂತೇಳಿ ಯಾಯಿರನ್ನು ಕಾದ ತನ್ನ ಮನೆಗೆ ಕರ್ಕೊಂಡು ಹೋಗುವವರೆಗೂ ಕೂಡ ಏಸಪ್ಪನನ್ನ ಬಿಡ್ಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಎಲ್ಲ ಅಂಶಗಳು ಓದು ವಾರಗಳಲ್ಲೆಲ್ಲ ನಾವು ಕೇಳಿದ್ದೀವಿ. ಇಷ್ಟೊತ್ತಾಯ್ತು ಟೈಮ್, 25 ನಿಮಿಷ. ಹಲ್ಲೆಲೂಯಾ. ನೀವೆಲ್ಲರೂ ಕೆಲವೊಬ್ರು ಕೇಳಿಲ್ಲಲ್ಲ. ಹಲ್ಲೆಲೂಯಾ. ಈಗ ಒಂದು ಹೊಸ ಅಂಶವನ್ನು ನಾವು ನೋಡೋಣ. ಸ್ವಲ್ಪ ಹೊತ್ತೆ ನಿಮ್ಮ ಸತ್ಯವೇದ ಪುಸ್ತಕದಲ್ಲಿ ಕೀರ್ತನೆಗಳು 34ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯ ಗಮನವಿಟ್ಟು ಕೇಳಬೇಕು. ವಾರ ತಪ್ಪಿ ಬಂದರೆ ನಿಮ್ಗೆ ಏನಾಗಲ್ಲ, ವಾಕ್ಯ ಅರ್ಥ ಆಗಲ್ಲ. ಹಲ್ಲೆಲೂಯಾ. ವಾರ ತಪ್ಪಿ ಬಂದ್ರೆ ವಾಕ್ಯ ನಿಮ್ಗೆ ಏನಾಗಲ್ಲ, ಅರ್ಥ ಆಗಲ್ಲ. ಹಲ್ಲೆಲೂಯಾ. ಓದ್ರಿ. ಈಗ ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನ ಕೊಟ್ಟು ಎಲ್ಲಾ ಭೀತಿಯಿಂದ ನನ್ನನ್ನು ತಪ್ಪಿಸಿದನು. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನ ಹೊಂದಿದರು. ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, ಆತನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವವರಿಗೆ ಆತನು ಸದುತ್ತರವನ್ನ ಕೊಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಒಂದ್ಸಾರಿ ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ ಒಂದ್ಸಾರಿ. ಪರಲೋಕವೆಲ್ಲ ನಿಮ್ಮದೇಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ಪರಲೋಕವೆಲ್ಲ ನಿಮ್ಮದೇಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೆ. ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೆ. ನೀವೆಷ್ಟು ಒಳ್ಳೆಯರಪ್ಪ, ನಿನ್ನ ಪ್ರೀತಿ ಹೇಗೇಳಪ್ಪ. ನೀವೆಷ್ಟು ನಿನ್ನ ಪ್ರೀತಿ ಹೇಗೇಳಪ್ಪ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ಯೇಸು ಮಹಾರಾಜಕು ದೇವರ ಮಹಿಮೆ ಉಂಟಾಗಲಿ, ದೇವರ ಸ್ತೋತ್ರ ಉಂಟಾಗಲಿ. ಆಮೇನ್. ಎಲ್ಲರೂ ಕೂತ್ಕೊಳ್ಳೋಣ. ಕೈ ಕಾಲು ಜಾಡಿಸಿ ಕೂತ್ಕೊಳ್ರಿ, ಫ್ರೀಯಾಗಿ ಕೂತ್ಕೊಳ್ರಿ. ಹಲ್ಲೆಲೂಯಾ. ವಾಕ್ಯ ಇಲ್ಲಿವರೆಗೂ ಓದುವಾರ ಹೇಳಿದ್ದೆಲ್ಲ ನೆನಪು ಮಾಡಿರೋದು. ಇವಾಗ ವಾಕ್ಯ ಸ್ಟಾರ್ಟ್ ಆಗುತ್ತೆ. ಹಲ್ಲೆಲೂಯಾ. ವಾಕ್ಯ ಕೇಳೋರೆಲ್ಲರೂ ಹಲ್ಲೆಲೂಯಾ ಹೇಳ್ರಿ. ವಾಕ್ಯ ಇಷ್ಟಪಟ್ಟು ಇನ್ನೂ ಸ್ವಲ್ಪ ಹೊತ್ತು ಜಾಸ್ತಿ ಹೇಳ್ರಿ ಎಂಬುದು ಹಲ್ಲೆಲೂಯಾ. ಸುಮ್ಮನೆ ಬಾಯಿಲಿಂದ ಅಯ್ಯರ್ ಹೇಳಲ್ತಾ ಇದಾರೆ ಅಂತ ಹೇಳ್ತಾ ಇದ್ದೀರಾ, ಅಥವಾ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀರಾ? ಸಾಕಾಯ್ತಯ್ಯ, ಇವಾಗ 25 ನಿಮಿಷ 30 ನಿಮಿಷ ಹಾಕುವಂತು. ಹಲ್ಲೆಲೂಯಾ. ಓಕೆ, ವಾಕ್ಯವನ್ನು ನಾವು ನೋಡೋಣ. ಸ್ವಲ್ಪ ಹೊತ್ತು, ಒಂದು 10 ರಿಂದ 15 ನಿಮಿಷ. ಮುಂದಿನ ವಾರ ಹೆಚ್ಚಾಗಿ ನಾವು ಈ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಓಕೆ. ಕೀರ್ತನೆಗಳು 34, 4 ಮತ್ತು 5ನೇ ವಾಕ್ಯ.
ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲಾ ಭೀತಿಯಿಂದ ನನ್ನನ್ನು ತಪ್ಪಿಸಿದನು. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನ ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಯಾರು ಆತನ ಸನ್ನಿಧಾನದಲ್ಲಿ, ಆತನ ಸನ್ನಿಧಿ ಇರುವಂತ ಸ್ಥಳದಲ್ಲಿ ಯಾರು ಆತನನ್ನ ಬೇಡಿಕೊಳ್ತಾರೋ ಅವರಿಗೆ ದೇವರು ಏನ್ ಮಾಡ್ತಾನಂತೆ, ಸದುತ್ತರವನ್ನ ಕೊಡ್ತಾನೆ. ಆತನ ಸನ್ನಿಧಾನದಲ್ಲಿ ನಾವು ಕೂಡಿ ಬರುವಂತ ಮನಸ್ಸು ಮಾಡುವಂತವರು ಆಗಿರಬೇಕು. ಆತನ ಸನ್ನಿಧಾನ ಬಹಳ ಮುಖ್ಯ. ಎಲ್ಲಿ ಇಬ್ಬರು ಮೂವರು ಕೂಡಿ ಬರ್ತಾರೋ, ಆತನ ನಾಮದಲ್ಲಿ ಪ್ರಾರ್ಥಿಸ್ತಾರೋ, ಮನೆಯಾಗಿರ್ಬೋದು, ಮಂದಿರ ಆಗಿರ್ಬೋದು, ಅಥವಾ ಸಾರ್ವಜನಿಕವಾಗಿರ್ತಕ್ಕಂಥ ಎಲ್ಲ ಒಂದು ಹೊಲ ಮನೆ ಎಲ್ಲಾದ್ರೂ ಒಂದು ಸ್ಥಳದಲ್ಲಿ ನೀನು ದೇವರನ್ನ ಆರಾಧನೆ ಮಾಡುವಾಗ ಆತನ ಸನ್ನಿಧಾನ ನಿನ್ನನ್ನು ಏನು ಮಾಡುತ್ತೆ, ಆವರಿಸುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಆ ಸನ್ನಿಧಾನದಲ್ಲಿ ನೀನು ಬೇಡಿಕೊಳ್ಳುವಾಗ, ನಾಮದಲ್ಲಿ ನೀನು ಬೇಡಿಕೊಳ್ಳುವಾಗ ದೇವರು ವಾಕ್ಯ ಹೇಳುತ್ತೆ ಏನಂತ ಹೇಳಿ, ದೇವರು ಸದುತ್ತರವನ್ನು ಕೊಡ್ತಾನೆ ಅಂತೇಳಿ. ಹಲ್ಲೆಲೂಯಾ. ಇವತ್ತಿನ ಧ್ಯಾನದ ಅಂಶ ಏನಂದ್ರೆ, ಯೇಸುವನ್ನ ನೋಡಿದಂಥವ್ರು. ಬರ್ಕೊಳ್ರಿ, ಏನು? ಯೇಸುವನ್ನ ನೋಡಿದಂಥವ್ರು. ಅನೇಕರನ್ನ ನಾವು ನೋಡ್ತಾ ಇರ್ತೀವಿ ನಮ್ಮ ಜೀವಿತದಲ್ಲಿ. ಅನೇಕ ವ್ಯಕ್ತಿತ್ವಗಳ ಕುರಿತಾಗಿ ನಾವು ಆಲೋಚನೆಗಳನ್ನ ಮಾಡ್ತಾ ಇರ್ತೀವಿ. ಅಯ್ಯೋ CM ಇಲ್ಲಿಗೆ ಬಂದ್ರಿ, ಸಿರುಗುಪ್ಪಕ್ಕೆ ಬಂದ್ರ ಅಂತೇಳಿ ಅವ್ರನ್ನ ಇಷ್ಟಪಟ್ಟು ನೋಡುವಂತವ್ರು ಇರ್ತಾರೆ ಕೆಲವು ಜನ. ನಮ್ CM ಬಂದಿದ್ದಾರ್ರಿ, ನಾವು ನೋಡಿಲ್ಲ, ಬರೀ ಟಿವಿಯಾಗೆ ನೋಡಿದೀವಿ, ಇವತ್ತಿನ ದಿನ ನಾವು ಇಲ್ಲಿ ನೋಡೋಣ CM ನನ್ನ ಸಿರುಗುಪ್ಪಕ್ಕೆ ಬಂದಿದ್ದಾರೆ, ನಾವಲ್ಲಿ CM ನನ್ನ ನೋಡೋಣ ಅಂತೇಳಿ ಆಸೆ ಉಳ್ಳವರಾಗಿ ಏನ್ ಮಾಡ್ತಾರೆ, ನೋಡ್ಲೇಬೇಕು, ಜೀವನದಾಗ ಒಂದ್ಸರಿ ಆದ್ರೂ ನಾನು ನೋಡ್ಬೇಕಪ್ಪ, ಡೈರೆಕ್ಟ್ ಆಗಿ ನಾನು ನೋಡ್ಬೇಕು ಅಂತೇಳಿ ನೋಡುವಂತ ವ್ಯಕ್ತಿಗಳು ಇರ್ತಾರೆ. ಇನ್ನು ಕೆಲವೊಬ್ರು ತಮಗೆ ಇಷ್ಟವಾಗಿರ್ತಕ್ಕಂಥ ಹೀರೋಸ್ ಇರ್ತಾರೆ, ನಾಯಕರು ಇರ್ತಾರೆ. ಸಿನಿಮಾಗೆ ಸಂಬಂಧಪಟ್ಟಂತ ಅವ್ರು ಯಾರಾದ್ರೂ ಇಲ್ಲಿ ಸಮೀಪದಲ್ಲಿ ಎಲ್ಲ ಶೂಟಿಂಗ್ ಗೀಟಿಂಗ್ ನಡೀತಾ ಇದ್ರೆ ಏನ್ ಮಾಡ್ತಾರೆ, ಅವರು ನಮ್ಮ ಹೀರೋ ಬಂದಿದ್ದಾನ ಅಂತೇಳಿ ಏನ್ ಮಾಡ್ತಾರೆ, ಅವರು ನೋಡ್ಬೇಕಂತೇಳಿ ಹೋಗ್ತಾರೆ ಪ್ರಿಯರೇ. ಅವ್ರ ಒಳಗಡೆ ಏನಿದೆ ನೋಡ್ಬೇಕು, ಅವ್ರನ್ನ ನೋಡ್ಬೇಕು, ಅವ್ರ ದರ್ಶನವನ್ನ ಪಡ್ಕೊಬೇಕು. ಎಷ್ಟು ಇದು ಮಾಡಿ ನಮ್ಮ ಬೆಂಗಳೂರಿಗೆ ಹೋಗಿ ಅವ್ರ ಮನೆಗಂತ ಹೋಗಕ್ಕಾಗಲ್ಲ, ಇಲ್ಲೇ ಹತ್ತಿರದಾಗ ಬಂದ್ರೆ ಅವ್ರನ್ನ ನಾವು ನೋಡ್ಬೇಕು ಅಂತೇಳಿ. ಹಲ್ಲೆಲೂಯಾ. ಇನ್ನು ಕೆಲವೊಬ್ರು ದೊಡ್ಡ ಸೇವಕರು, ದೈವ ಸೇವಕರು, ಇಂಟರ್ನ್ಯಾಷನಲ್ ಸ್ಪೀಕರ್ಸ್ ಅಂತೇಳಿ ಕರೆಸಿಕೊಳ್ಳುವಂತವ್ರು ಎಲ್ಲೆಲ್ಲಾದ್ರೂ ಸ್ಥಳೀಯ ಸಮೀಪದಾದಂತ ಒಂದು ಸಭೆಯನ್ನ ನಡೆಸ್ತಾ ಇದ್ದಾರೆ. ಯಾರಾದ್ರೂ ಅವ್ರನ್ನ ಆಹ್ವಾನ ಮಾಡಿದಾರ ಅಂತಂದ್ರೆ ಆ ವಾಕ್ಯ ಕೇಳೋದಿರ್ಲಿ, ಅಯ್ಯರು ನೋಡಕ್ಕೆ ಹೋಗ್ಬೇಕಂತೇಳಿ ಏನ್ ಮಾಡ್ತಾ ಇರ್ತಾರೆ, ಕೆಲವು ಜನ ನೋಡೋದಕ್ಕೆ ಹೋಗ್ತಾ ಇರ್ತಾರೆ. ಹಲ್ಲೆಲೂಯಾ. ಅದು ಮನುಷ್ಯನ ಒಂದು ಸ್ವಾಭಾವಿಕ ಗುಣ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ, ಯೇಸು ಕ್ರಿಸ್ತನನ್ನ ಅನೇಕರು ನೋಡಿದ್ರು ಆವತ್ತಿನ ದಿನ. ಯೇಸು ಕ್ರಿಸ್ತನಂದ್ರೆ ಯಾರು? ಪರಲೋಕದಲ್ಲಿರುವಂತ ದೇವರು ನರ ಮನುಷ್ಯನಾಗಿ ಎಲ್ಲಾ ನರರಿಗೆ ಮುಕ್ತಿಯನ್ನು ಕೊಡುವುದಕ್ಕಾಗಿ ಮನುಷ್ಯನ ಅವತಾರವಾಗಿ ಈ ಭೂಲೋಕಕ್ಕೆ ಬಂದಾತನು. ಆತನು ಯಾರಾಗಿದ್ದಾನೆ? ಯೇಸು ಕ್ರಿಸ್ತನಾಗಿದ್ದಾನೆ. ಹುಟ್ಟುವಾಗಲೇ ರಾಜಾದಿರಾಜನಾಗಿ ಹುಟ್ಟಿದಂತ ಆತನಾಗಿದ್ದಾನೆ. ಆ ಯೇಸುವನ್ನು ನಾವು ಒಂದು ಸಾರಿ ಆದರೂ ದರ್ಶನ ಮಾಡಬೇಕು, ಆ ಯೇಸುವನ್ನು ನಾವು ನೋಡ್ಲೇಬೇಕು ಅಂತ ಹೇಳಿ ಅನೇಕರು ಏನ್ ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿ. ಯೇಸು ಸ್ವಾಮಿಯನ್ನು ನೋಡೋದಕ್ಕೆ, ಆತನ ಉಪದೇಶವನ್ನು ಕೇಳೋದಕ್ಕೆ, ಆತನಿಂದ ಸ್ವಸ್ಥತೆಯನ್ನ ಹೊಂದಿಕೊಳ್ಳೋದಕ್ಕೆ, ಆತನನ್ನು ನೋಡುವುದಕ್ಕಾಗಿ ಹೋಗ್ತಾ ಇದ್ರು ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಯೇಸುವನ್ನ ನೋಡುವುದಕ್ಕಾಗಿ ಗುಂಪು ಗುಂಪಿನ ಜನರು ಬರ್ತಾ ಇದ್ರಂತೆ. ಹೆಂಗೆ? ಗುಂಪು ಗುಂಪುಗಳು. ಹಲ್ಲೆಲೂಯಾ. ಇವಾಗ ಬಹಳ ಎಷ್ಟಿದೆ? 850 ಕೋಟಿಯನ್ನು ಜನಸಂಖ್ಯೆ, ಟೋಟಲ್ ಜನಸಂಖ್ಯೆ ಭೂಮಿಯಲ್ಲಿರುವಂಥದ್ದು. ಹಲ್ಲೆಲೂಯಾ. ಗೊತ್ತ ಸರಿಯಾದ ರೀತಿಯಾಗಿ? ಹಲ್ಲೆಲೂಯಾ. 850 ಕೋಟಿಗಿಂತ ಇನ್ನೂ ಜಾಸ್ತಿ ಆಗಿರೋದು. ಯಾಕಂದ್ರೆ ಹುಡ್ತಾ ಇರ್ತಾರೆ, ಸಾಯ್ತಾ ಇರ್ತಾರೆ. ಹುಟ್ಟೋ ಸಂಖ್ಯೆ ಜಾಸ್ತಿ, ಸಾಯೋ ಸಂಖ್ಯೆ ಕೂಡ ಜಾಸ್ತಿನೇ ಇರುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಂಗೆ ನಾವು ನೋಡ್ತಾ ಹೋದ್ರೆ ಆವತ್ತಿನ ದಿನಗಳಲ್ಲಿ ಎಷ್ಟೋ 30 ಕೋಟಿ ಜನರಿದ್ರು ಏಸಪ್ಪ ಈ ಲೋಕಕ್ಕೆ ಬಂದಂತ ಒಂದು ಸಮಯದಲ್ಲಿ. ಆ 30 ಕೋಟಿ ಜನರಿದ್ದಾಗ ಏಸಪ್ಪನ ನೋಡೋದಕ್ಕಾಗಿ ಎಷ್ಟೆಷ್ಟೋ ಸಾವಿರ ಜನರು ಎಲ್ಲೆಲ್ಲಿಂದನೂ ಬರ್ತಾ ಇದ್ರು. ಹಲ್ಲೆಲೂಯಾ. ಆತನ ಕೂಟ ನಡೆಸ್ತಾ ಇದ್ದಾನಂದ್ರೆ ಸಡನ್ ಆಗಿ 20,000 ಜನ ಏನ್ ಮಾಡ್ತಾ ಇದ್ರು? ಕೂಡ್ತಾ ಇದ್ರು. ಆಯ್ತು, ಪ್ರೇಯರ್ ಮೀಟಿಂಗ್ ಇಟ್ಟನಪ್ಪ ಏಸಪ್ಪ ಅಂದ್ರೆ ಎಷ್ಟು ಜನ ಕೊಡ್ತಾ ಇದ್ರು? 20,000 ಜನ. ಹಲ್ಲೆಲೂಯಾ. ಮದುವೆ ಆದಂತ ಪುರುಷರು 5,000 ಜನ ಇದ್ರು ಅಂತೇಳಿ ವಾಕ್ಯ ಹೇಳುತ್ತೆ. ಪುರುಷರಷ್ಟು ಲೆಕ್ಕ ಹಾಕಿ. ಯಾಕೆ ಹೇಳ್ರಿ? ಇವ್ನ ಲೆಕ್ಕ ಹಾಕಮ್ಮ, ಈಗ ಎಷ್ಟೊತ್ತಾಗುತ್ತೆ? ಇವ್ನ ಲೆಕ್ಕ ಹಾಕಮ್ಮ, ಈಜಿಯಾಗಿ ಲೆಕ್ಕ ಹಾಕ್ಬೋದು. 3 3 6 3 9 3 12 ಜನ ಈಜಿಯಾಗಿ ಬರ್ಕೊಂಬೋದು. ಆದ್ರೆ ಹೆಣ್ಮಕ್ಳ ಸಂಖ್ಯೆ ಯಾವಾಗ್ಲೂ ದೊಡ್ಡದೆ. ಅವಾಗೂ ದೊಡ್ಡದು, ಇವಾಗಲೂ ಕೂಡ ದೊಡ್ಡದೆ. ಹಲ್ಲೆಲೂಯಾ. ಪುರುಷರು ಬಹಳ ಜನ ಇಷ್ಟಪಡಲ್ಲ. ಪುರುಷರ ಇರ್ಲಪ್ಪ ಭಕ್ತಿ, ಹೆಣ್ಮಕ್ಳು ಬಿಟ್ಟಿವಿ ನಾವು ಅಂತೇಳಿ ಅಂದ ಏನ್ ಮಾಡ್ತಾರೆ ಇವ್ರು? ದೂರ ಆಗ್ಬಿಟ್ರು. ಅದಕ್ಕೆ ನನ್ಗೆ ಕೆಲವೊಂದ್ಸರಿ ಆಲೋಚನೆ ಬರ್ತಾ ಇರುತ್ತಾ, ಏನಂತೇಳಿ, ಪುರುಷರು ಇರ್ತಾರಿಲ್ಲ ಬಿಡಪ್ಪ ಜಾಸ್ತಿ ಅಲ್ಲಿ ಸ್ವರ್ಗದಾಗ,
ಏಸಪ್ಪ ಹತ್ರ ಹೋದಾಗ ಎಲ್ಲರೂ ಬರೀ ಸ್ತ್ರೀಯರೇ ಇರ್ತಾರೇನೋ ಅನ್ಸುತ್ತೆ. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಸಂಖ್ಯೆ ಬಹಳ ಕಡಿಮೆ, ಎಲ್ಲ ಕಡೆ ಕಡಿಮೆನೆ. ಅಲ್ಲೆಲ್ಲೂಯ್ಯ. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಅವತ್ತಿನ ದಿನ ಪುರುಷರು ಎಷ್ಟು ದಿನ ಇದ್ರಂತ 5,000 ಜನ, ಮತ್ತೆ ವೃದ್ಧರನ್ನ ಲೆಕ್ಕ ಹಾಕಿಲ್ಲ. ಅಲ್ಲೆಲ್ಲೂಯ್ಯ. ನಾವು ಅನ್ಕೊಳ್ಳೋಣ ಒಂದು 20ಕ್ಕಿಂತಲೂ ಹೆಚ್ಚು ಸಾವಿರ ಜನರಲ್ಲಿ ಇದ್ರು ಎಂಬುದಾಗಿ. ಆ 30 ಕೋಟಿ ಜನಸಂಖ್ಯೆ ಇದ್ದಾಗಲೇ ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಎಲ್ಲರೂ ಕೂಡ ಆತನನ್ನು ನೋಡಬೇಕು ನೋಡಬೇಕು ನೋಡಬೇಕು, ಆತನಿಂದ ನಾವು ಆಶೀರ್ವಾದವನ್ನು ಪಡೆದುಕೊಳ್ಬೇಕಂತೇಳಿ ಹೋಗ್ತಾ ಇದ್ರು ಪ್ರಿಯರೇ. ಹಲ್ಲೆಲೂಯಾ. ನೋಡುವಂಥದ್ರಲ್ಲಿ ವ್ಯತ್ಯಾಸಗಳಿರ್ತಾವ. ನೀವು ಸಿರುಗುಪ್ಪಕ್ಕೆ ಹೋಗ್ತಾ ಇರ್ತೀರಿ, ಅದನ್ಗೆ ಹೋಗ್ರೆ ಅದನ್ಗೆ ಹೋಗ್ತಾ ಇರ್ತೀರಿ. ಹಲ್ಲೆಲೂಯಾ. ಹೋದ್ಮೇಲೆ ನಿಮ್ಮ ಕೆಲಸ ಏನಿರುತ್ತೆ ಅದ್ರ ಮೇಲೆ ನಿಮ್ಮ ಕಣ್ಣುಗಳಿರ್ತವೆ, ಅವೆಲ್ಲ ಇರ್ತಾವೆ ಸೈಡ್ಗೆ, ಅವೆಲ್ಲ ನೋಡ್ಕೊಂತ ಹೋಗ್ತೀರಾ. ನೀವು ನೋಡೋದು ಬೇರೆ, ದೃಷ್ಟಿ ಇಟ್ಟು ನೋಡೋದು ಬೇರೆ. ಹಲ್ಲೆಲೂಯಾ. ನಿಮಗೆ ಬೇಕಾಗಿರುವಂಥದ್ದನ್ನು ನೀವೇನ್ ಮಾಡ್ತೀರಿ? ದೃಷ್ಟಿ ಇಟ್ಟು ನೋಡ್ತೀರಿ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಆತನನ್ನ ದೃಷ್ಟಿ ಇಟ್ಟು ನೋಡಿದವರು ಏನಾಗಲ್ಲ, ಲಜ್ಜೆಯಿಂದ ಕೆಡಲ್ಪಡೋದಿಲ್ಲ. ಅಂದ್ರೆ ಅವರಿಗೆ ನಾಚಿಕೆನೆ ಕವಿಯಲಾರದ ಹಾಗೆ ದೇವ್ರು ಏನ್ ಮಾಡ್ತಾನೆ? ಕಾರ್ಯ ಮಾಡ್ತಾನೆ. ಪ್ರೇರ ಯೇಸು ಸ್ವಾಮಿಯನ್ನ ಕೆಲವೊಬ್ರು ಹೆಂಗ್ ನೋಡಿದ್ರಂದ್ರೆ, ಆತನಿಂದ ತಮ್ಮ ಅವಸರತೆಗಳು, ಹಲ್ಲೆಲೂಯಾ, ತಮ್ಮಲ್ಲಿರ್ತಕ್ಕಂಥ ಅನಾರೋಗ್ಯದ ಪರಿಸ್ಥಿತಿಗಳಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಆ ಸಮಸ್ಯೆಗಳನ್ನ ಯೇಸು ನನ್ನಿಂದ ಏನ್ ಮಾಡ್ತಾನೆ? ತೆಗೆದಾಕ್ತಾನೆ ಅಂತೇಳಿ ಕೆಲವು ಜನ ನೋಡಿದ್ರು. ಇನ್ನು ಕೆಲವು ಜನ ಯೇಸುವನ್ನ ನೋಡ್ಲೇಬೇಕು, ನನ್ನ ಜೀವಿತದ ಧ್ಯೇಯ, ನನ್ನ ಜೀವಿತದ ಉದ್ದೇಶ ಅದುವೇ ಆಗಿದೆ ಎಂಬುದಾಗಿ ನೋಡಿದ್ರು. ಇನ್ನು ಕೆಲವು ಜನ ಯೇಸು ಅದನ್ನ ಯಾಕೆ ನೋಡ್ಬೇಕು? ನಾವು ಅದನ್ನ ನೋಡೋದ್ರಿಂದ ನಮಗೆ ಸಿಗುವಂಥದ್ದಾದ್ರೆ ಏನು? ನಮ್ಮ ಜಗ್ಗಿದವ ಕೆಲಸಗಳು, ನಮ್ಮವೇ ಜಗ್ಗಿದವ, ನಾವು ಮಾಡಿಕೊಂಡಂಥವುಗಳೇ ಜಗ್ಗಿದವ, ನಮ್ಮ ಸಂಪ್ರದಾಯಗಳೇ ಜಗ್ಗಿದವ, ನಮ್ಮ ಮೌಢ್ಯತೆಗಳೇ ಜಗ್ಗಿದವ. ಅದನ್ನ ಯಾಕೆ ನೋಡ್ಬೇಕಂತೇಳಿ ಸೈಡ್ ಆದಂಥವ್ರು ಕೂಡ ಇದ್ದಾರೆ ಪ್ರಿಯರ್. ಹಲ್ಲೆಲೂಯಾ. ಇವತ್ತು ಒಂದೇ ಒಂದು ಕ್ಯಾರೆಕ್ಟರ್ ನಾನು ತೋರಿಸ್ತೀನಿ. ನೀವು ಸತ್ಯವೇದ ಪುಸ್ತಕ ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 8ನೇ ವಾಕ್ಯವನ್ನು ಓದಿದ್ರೆ ಅಲ್ಲಿ ಒಂದು ಅಂಶವನ್ನ ಸತ್ಯವೇದ ತಿಳಿಸ್ತಾ ಇದೆ ಪ್ರಿಯರೇ. ವಾಕ್ಯ. ಹೆರೋದನು ಯೇಸುವನ್ನ ನೋಡಿದಾಗ ಬಹಳ ಸಂತೋಷ ಪಟ್ಟನು, ಯಾಕಂದರೆ ಆತನ ವಿಷಯವಾಗಿ ಅನೇಕ ಸಂಗತಿಗಳನ್ನ ಕೇಳಿದ್ದರಿಂದ ಆತನನ್ನ ಕಾಣಬೇಕೆಂದು ಬಹು ಕಾಲದಿಂದ ಅಪೇಕ್ಷಿಸಿದ್ದನು. ಆತನಿಂದ ಯಾವುದಾದರೂ ಒಂದು ಸೂಚಕ ಕಾರ್ಯವಾಗುವುದನ್ನು ನೋಡಬೇಕೆಂದು ನಿರೀಕ್ಷಿಸಿದನು. ಹಲ್ಲೆಲೂಯಾ. ಇಲ್ಲಿ ಒಬ್ಬ ವ್ಯಕ್ತಿತ್ವದ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಚತುರ ರಾಜ್ಯಗಳ ಮೇಲೆ ಅಧಿಕಾರಿ ಆಗಿರ್ತಕ್ಕಂಥ ಒಬ್ಬ ಅರಸ. ಆ ಅರಸನು ಹೆಸರು ಏನಾಗಿದೆ? ಹೆರೋದ ಎಂಬುದಾಗಿ. ಆತನ ಹೆಸರು ಏನು? ಹೆರೋದನು. ಆತನ ಹೆಸರು ಹೆರೋದನ್ ಎಂಬುದಾಗಿ ಇರುವಾಗ ದೇವರು ವಾಕ್ಯ ಹೇಳ್ತಾ ಇದೆ, ಈ ಹೆರೋದನು ಯೇಸು ಸ್ವಾಮಿಯನ್ನ ಆತನ ಮುಂದೆ ನಿಲ್ಲಿಸಿದಾಗ ಆತನನ್ನು ನೋಡಿ ಬಹಳ ಸಂತೋಷ ಪಟ್ಟನಂತೆ. ಸತ್ಯವೇದ ಹೇಳ್ತಾ ಇದೆ ಏನಂತ ಹೇಳಿ? ಬಹಳ ಸಂತೋಷ ಪಟ್ಟ. ಈ ಯಾಕೆ ಸಂತೋಷ ಪಡ್ತಾ ಇದ್ದಾನಂದ್ರೆ, ಯೇಸು ಸ್ವಾಮಿಯ ಕುರಿತಾಗಿ ಅನೇಕ ಸಾರಿ ನೋಡಬೇಕು, ಆತನನ್ನ ಕಾಣಬೇಕಂತೇಳಿ ಅಂದುಕೊಂಡಿದ್ದ. ಆದ್ರೆ ಆತನು ನೋಡೋದಕ್ಕೆ ಕಾಣೋದಕ್ಕೆ ಏನಾಗ್ಲಿಲ್ಲ, ಸಮಯ ಸಂದರ್ಭ ಸಿಗಲಿಲ್ಲ. ಹೆರೋದನ್ನು ಯಾಕೆ ನೋಡ್ಬೇಕಂತೇಳಿ ಅಂದ್ಕೊಳ್ತಾ ಇದ್ದಾನೆ? ಆತನು ಮಾಡಿದಂತ ಕಾರ್ಯಗಳನ್ನ ಹೆರೋದನ್ ಏನ್ ಮಾಡಿದಾನೆ? ಕೇಳಿದಾನೆ. ಆತನ ವಿಷಯವಾಗಿ ಅನೇಕ ಸಾರಿ ಕೇಳಲ್ಪಟ್ಟಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ನೋಡ್ಬೇಕು ಅಂತೇಳಿ ಅಂದುಕೊಂಡಿದ್ದಾನೆ ಪ್ರಿಯರ. ಆದರೆ ಹೆರೋದನು ಯೇಸು ಕ್ರಿಸ್ತನು ತನ್ನ ಮುಂದೆ ನಿಲ್ಲುವವರೆಗೂ ಕೂಡ ಯೇಸು ಸ್ವಾಮಿಯನ್ನ ನೋಡೋದಕ್ಕೆ ಹೋಗ್ಲಿಲ್ಲ. ಹಲ್ಲೆಲೂಯಾ. ಎಷ್ಟು ವರ್ಷಗಳು? 3.5 ವರ್ಷಗಳು ಯೇಸು ಸ್ವಾಮಿ ಸೇವೆ ಮಾಡ್ತಾ ಇದ್ದಾನೆ. ಯೇಸು ಕ್ರಿಸ್ತನ ಅನೇಕ ಅದ್ಭುತಗಳನ್ನ ಮಾಡಿದ್ದಾನೆ. ಸತ್ತವರನ್ನ ಬದುಕಿಸಿದ್ದಾನೆ, ಕುರುಡರಿಗೆ ಕಣ್ಣು ಕೊಟ್ಟಿದ್ದಾನೆ, ಆಗಲಾರದ ಕಾರ್ಯಗಳನ್ನ ಮಾಡಿದ್ದಾನೆ, ಮಾತ್ರದಿಂದಲೇ ಸ್ವಸ್ಥತೆ ಮಾಡಿದ್ದಾನೆ, ಅದ್ಭುತವಾದ ಸಹಾಯವನ್ನು ಒದಗಿಸಿಕೊಟ್ಟಿದ್ದಾನೆ ಅಂತೇಳಿ ಕೇಳಿದ್ದಾನೆ. ಇರ್ಲಿ ಬಿಡು, ನನಗೆ ಯಾಕ ಬೇಕು. ಹಲ್ಲೆಲೂಯಾ. ಯಾವುದಕ್ಕೆ ಭಯ ಪಡ್ತಾ ಇದ್ದಾನೆ ಹೆರೋದ? ಕುರ್ಚಿಗೆ ಭಯ ಪಡ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾವುದಕ್ಕೆ ಭಯ ಪಡ್ತಾ ಇದ್ದಾನೆ? ಕುರ್ಚಿಗೆ ಭಯ ಪಡ್ತಾ ಇದ್ದಾನೆ. ಹೆರೋದನ್ ಏನಾಗಿದ್ದಾನೆ? ಅರಸನಾಗಿದ್ದಾನೆ. ಹಲ್ಲೆಲೂಯಾ. ಹೆರೋದನ್ ಅರಸನಾಗಿದ್ದಾನೆ. ನಾನು ಅರಸ, ನಾನು ಯಾಕೆ ನೋಡೋದಕ್ಕೆ ಹೋಗ್ಬೇಕು? ಹಲ್ಲೆಲೂಯಾ. ಆ ಕುರ್ಚಿ ಕೊಟ್ಟತ್ತ ಅತ ಅಂತೇಳಿ ಗೊತ್ತಿಲ್ಲ ಯಾರಿಗೆ? ಹೆರೋದನಿಗೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳುತ್ತೆ, ಭೂಮಿಯ ಮೇಲೆ ಅಧಿಕಾರ ಯಾವುದೇ ಪಕ್ಷ ಬಂದರೂ ಕೂಡ ದೇವ್ರು ನಿರ್ಧಾರ ಮಾಡ್ಲಾರ್ದೆ ಯಾವುದು ಬರಲ್ಲ ಅಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ಚಪ್ಪಳೆ ತಟ್ಟೋಣ ಎಲ್ಲರೂ ಒಂದ್ಸರಿ.
ದೇವರು ನಿರ್ಧಾರ ಮಾಡಿದ ಮೇಲೇನೆ ಇವ್ರು ಗೆಲ್ಲಬೇಕು, ಇವ್ರು ಗೆಲ್ಲಬಾರ್ದು ಅಂತೇಳಿ ನಿರ್ಣಯ ಮಾಡುವಂಥವ್ರು ಯಾರಾಗಿದ್ದಾರೆ? ದೇವರಿಗೆ ಅಧಿಕಾರ ಕೊಡುವಂತಾತನು ಯಾರಾಗಿದ್ದಾರೆ? ದೇವರು. ಅದರ ಸಲುವಾಗಿ ಈ ಪ್ರಪಂಚದಲ್ಲಿ 1600 ಧರ್ಮ ಗ್ರಂಥಗಳಿದಾವ. ಎಷ್ಟು ಗ್ರಂಥಗಳ್ರಿ? 1600 ಧರ್ಮ ಗ್ರಂಥಗಳಲ್ಲಿ 1599 ಧರ್ಮ ಗ್ರಂಥಗಳು ಬರೀ ಪ್ರಶ್ನೆ, ಆದ್ರೆ ಉತ್ತರ ಸಿಗೋದು ಎಲ್ಲಿ? ಸತ್ಯವೇದದಲ್ಲಿ. ಹಲ್ಲೆಲೂಯಾ. 1599 ಗ್ರಂಥಗಳು ಎಲ್ಲರ ಸಲುವಾಗಿ ಪ್ರಾರ್ಥನೆ ಮಾಡಿ ಅಂತೇಳಿ ಹೇಳಲ್ಲ. 1599 ಗ್ರಂಥಗಳು ನಿಮ್ಮ ಅಧಿಕಾರಿಗಳಿಗೆ ಒಳಗಾಗಿ ಅವರು ಹೇಳಿದಂತ ಮಾತುಗಳನ್ನ ಕೇಳ್ರಿ ಅಂತೇಳಿ, ಅವರ ಯೋಗಕ್ಷೇಮಕ್ಕಾಗಿ ನೀವು ಪ್ರಾರ್ಥನೆ ಮಾಡ್ರಿ, ನಿಮ್ಮ ಅರಸರುಗಳಿಗೆ ಪ್ರಾರ್ಥನೆ ಮಾಡ್ರಿ ಅಂತೇಳಿ ಯಾವ ಧರ್ಮ ಗ್ರಂಥ ಕೂಡ ಹೇಳಲ್ಲ ಪ್ರಿಯರೇ. ಆದ್ರೆ ದೇವರು ಬರೆದು ಕೊಟ್ಟಿರ್ತಕ್ಕಂಥ ಗ್ರಂಥ ಸತ್ಯವೇದ ಬೈಬಲ್ ಎಲ್ಲರಿಗಾಗಿ ನೀವೇನ್ ಮಾಡ್ರಿ? ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಹೇಳುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ಏಸಪ್ಪ ಆ ಹೆರೋದನು ಯೇಸು ಸ್ವಾಮಿನ ನೋಡ್ಬೇಕಂತೇಳಿ ಅನೇಕ ವರ್ಷಗಳಿಂದ ಕಾದು ಕುಳಿತಿದ್ದಾನೆ. ಆದ್ರೆ ಆತನಿಗೆ ಅಡ್ಡ ಬಂದಿದೆ. ಯಾವುದು? ಕುರ್ಚಿ, ತನ್ನ ಸಿಂಹಾಸನ. ಅಯ್ಯೋ, ನಾನು ಸಿಂಹಾಸನ ಬಿಟ್ಟು ಹೆಂಗ ಹೋಗ್ಲಿ ಹೊರಗಡೆ? ಆ ಸಿಂಹಾಸನ ಪ್ರಜೆಗಳಿಂದ ಬಂದಿದೆ ಅಂತೇಳಿ ಅವನಿಗೇನಿಲ್ಲ, ತಲೆ ಇಲ್ಲ. ಆ ಸಿಂಹಾಸನ ಕುಂದ್ರೋದಕ್ಕೆ ಕಾರಣ ಯಾರು? ಪ್ರಜೆಗಳು. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ಆ ಹೆರೋದನು ಅನೇಕ ವರ್ಷಗಳಿಂದ ನೋಡ್ಬೇಕು ಅನ್ಕೊಳ್ತಾ ಇದ್ದಾನೆ. ಯಾಕೆ ನೋಡ್ಬೇಕು ಅನ್ಕೊಳ್ತಾ ಇದ್ದಾನಂದ್ರೆ ಅವನ ಉದ್ದೇಶ ಕೆಟ್ಟದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಯಾಕೆ ಯೇಸು ಸ್ವಾಮಿ ನೋಡ್ಬೇಕು ಅನ್ಕೊಳ್ತಾ ಇದ್ದಾನೆ? ಏಸಪ್ಪ ನನ್ನ ಮುಂದೆ ಬಂದು ಯಾರಾದ್ರೂ ಒಬ್ಬ ಕುಡುರನ್ನ ಕರೆಸಿ ಆಕ್ಟಿಂಗ್ ಮಾಡಂತ ಹೇಳು, ಆಕ್ಟಿಂಗ್ ಮಾಡು. ಆಕ್ಟಿಂಗ್ ಮಾಡಿದ್ಮೇಲೆ ಏಸಪ್ಪ ಮುಟ್ಟಿದಂಗೆ ಮಾಡ್ತಾನೆ, ಅವಾಗ ನೀನು ಸ್ವಸ್ಥತೆ ಆದಂಗ ಮಾಡು ಅಂತೇಳಿ ಒಂದು ವಿನೋದ ಕಾರ್ಯಕ್ರಮಕ್ಕಾಗಿ, ಒಂದು ಅದ್ಭುತಕ್ಕಾಗಿ ಯಾರನ್ನ ಬಳಕೆ ಮಾಡ್ತಾ ಇದ್ದಾನೆ? ಯೇಸು ಸ್ವಾಮಿಯನ್ನ ಬಳಕೆ ಮಾಡ್ತಾ ಇದ್ದಾನೆ. ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಒಂದು ಅದ್ಭುತವನ್ನ, ಒಂದು ಸೂಚಕ ಕಾರ್ಯವನ್ನ ನೋಡಬೇಕು, ಕಾಣಬೇಕು ಆತನಿಂದ ಅಂತೇಳಿ ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ? ಹೆರೋದನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ. ಪ್ರೈಸ್ ದೇವರ ವಾಕ್ಯ ಹೇಳ್ತಾ ಇದೆ, ಯೇಸುವನ್ನ ದೃಷ್ಟಿಸಿ ನೋಡಿದಂತವರು, ಆತನನ್ನ ದೃಷ್ಟಿಸಿ ನೋಡಿದಂತವರು ಅವರು ಪ್ರಕಾಶವನ್ನ ಹೊಂದುತ್ತಾರೆ. ದೃಷ್ಟಿಸಿ ನೋಡುವಂಥದ್ದು ಬೇರೆ, ಬರೀ ಕಣ್ಣಿನಿಂದ ನೋಡುವಂಥದ್ದು ಬೇರೆ. ಹಲ್ಲೆಲೂಯಾ. ಈ ಹೆರೋದನ್ನು ನೋಡಿ ಸಂತೋಷ ಪಟ್ಟ. ಆದ್ರೆ ಆ ಸಂತೋಷ ಎಂತ ಸಂತೋಷವಾಗಿತ್ತು? ಕ್ಷಣಿಕವಾದಂತ ಸಂತೋಷವಾಗಿತ್ತು. ಆ ಸಂತೋಷ ಎಂತ ಸಂತೋಷವಾಗಿತ್ತು? ಕೇವಲ ಮಾನುಷ್ಯ ಅಭಿಪ್ರಾಯದಿಂದ ಹುಟ್ಟಿರ್ತಕ್ಕಂಥ ಒಂದು ಸಂತೋಷವಾಗಿತ್ತು ಪ್ರಿಯರೇ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ಸೂಚಕ ಕಾರ್ಯಕ್ಕಾಗಿ ಹೆರೋದನ್ನು ಏನ್ ಮಾಡ್ತಾ ಇದ್ದಾನೆ? ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ. ಏನು? ಒಂದು ಅದ್ಭುತ ಆಗ್ಬೇಕು, ಒಂದು ಸೂಚಕ ಕಾರ್ಯ ಆಗ್ಬೇಕು. ಇದು ಮಾಡಿದ್ರೆ ದೇವರಪ್ಪ, ಇದು ಮಾಡಲಾರಿದ್ರೆ ಹೆಂಗ ದೇವರು? ಹಲ್ಲೆಲೂಯಾ. ಇದು ಮಾಡಿದ್ರೆ ದೇವ್ರ ಅಂತ, ಇದು ಮಾಡಿದ್ರೆ ದೇವ್ರಲ್ಲ. ನಮ್ಮಪ್ಪ ಇದ್ದಾನೆ. ನಾನು ಸ್ಟಡಿ ಮಾಡ್ತಾ ಇರ್ಬೇಕಾದ್ರೆ 1ನೇ ಕ್ಲಾಸಿಂದ ಹಿಡಿದು MCom PG ಮಾಡಿದ್ಮೇಲೆ PhD ಮಾಡೋವರೆಗೂ ಕೂಡ ನಮ್ಮಪ್ಪ ಕೆಲವೊಂದು ಸಂದರ್ಭದಾಗ ಕೇಳಿದ್ದು ಕೊಡಿಸಿದಾನೆ, ಕೆಲವೊಂದು ಟೈಮ್ನಾಗ ಕೇಳಿದ್ದು ಆಗಲ್ಲ ಅಂತೇಳಿ ಹೇಳಿದ. ಆಗಲ್ಲ ಅಂತೇಳಿ ಹೇಳ, ನಮ್ಮ ಅಪ್ಪನಿಗೆ ಅಲ್ಲ ಅಂತೇಳಿ ಅನ್ನಕ್ಕಾಗತ್ರಿ ಮಹೇಶ್? ಆಗಲ್ಲ. ಅಲ್ಲೇ ಜನರು ಹೆಂಗಿದ್ದಾರೆ, ಮೌಢ್ಯತೆ ಹೆಂಗ್ ಬೆಳೆದಿದೆ ನೋಡಿ. ಮಾಡಿದ್ರೆ ದೇವ್ರಂತ, ಒಂದು ವೇಳೆ ದೇವ್ರು ಮಾಡಿದಂತ ತಿಳ್ಕರಿ, ಮತ್ತೆ ಹೇಳ್ತಾರೆ, ಡೈಲಾಗ್ ಹೊಡಿತಾರೆ, ಹೊರ ಕೊಟ್ಟ ದೇವರಿಗೆ ಶಿರ ಕೊಡ್ಬೇಕಂತ. ಶಿರ ಕೊಡಲ್ಲ ಯಪ್ಪು, ಶಿರ ಕೊಡ್ತಾರೆ. ಹೊರ ಕೊಟ್ಟ ದೇವರಿಗೆ ಶಿರ ಕೊಡ್ಬೇಕಂದ್ರೆ ಅರ್ಥ ಏನು? ಅರ್ಥ ಏನು ಹೇಳ್ರಿ? ನೀವು ಡೈಲಾಗ್ ಕೇಳಿರಿ ಅಷ್ಟೇ, ಅದ್ರ ಅರ್ಥ ನಿಮ್ಗೆ ಗೊತ್ತಿಲ್ಲ. ಹೊರ ಕೊಟ್ಟ ದೇವ್ರಿಗೆ ಶಿರ ಕೊಡ್ಬೇಕು. ಮಹೇಶ್ ಏನು ಅರ್ಥ? ಶಿರ ಅಂದ್ರೆ ಏನು? ತಲೆ ಕೊಡ್ತೀರಿ? ದೇವ್ರು ನಿಮ್ಗೆ ಸ್ವಸ್ಥತೆ ಮಾಡ್ಯಾನ, ಆಯ್ತಪ್ಪ ಸ್ವಸ್ಥ ಮಾಡ್ಯಾನ ಅಂತೇಳಿ ಆಯ್ತು, ನೆಕ್ಸ್ಟ್ ದಿನ ಆಯ್ತು ದೇವ್ರಿಗೆ ತಲೆ ಕೊಡ್ತೀರ? ಅಲ್ಲೆಲ್ಲ ನೋಡ್ರಿ, ಇವ್ರು ಏನು ಮಾಡ್ಕೊಂಡಿದ್ರು ಇವ್ರಿಗೆ ಗೊತ್ತಿರ್ಲಾರ್ದಂತ ಪರಿಸ್ಥಿತಿ. ವಾಕ್ಯ ಹೇಳ್ತಾ ಇದೆ ಪ್ರಿಯರ್, ಏನಂತ ಹೇಳ್ತಾ ಇದೆ? ಹೆರೋದನ ಅದ್ಭುತ ಕಾರ್ಯ ಒಂದು ಅದ್ಭುತ ಆಗಿಬಿಟ್ರೆ ಆಯ್ತು, ಆತನೇ ದೇವ್ರು ಅಂತೇಳಿ ನಾನು ನಂಬುತ್ತೀನಿ, ವಿಶ್ವಾಸ ಇಡುತ್ತೀನಿ. ಸೂಚಕ ಕಾರ್ಯಗಳಿಗಾಗಿ, ತನ್ನ ಸ್ವಂತ ಕಾರ್ಯಗಳಿಗಾಗಿ ಹೆರೋದನ ಏನ್ ಮಾಡ್ತಾ ಇದ್ದಾನೆ? ಯೇಸು ಕ್ರಿಸ್ತನನ್ನ ನೋಡ್ತಾ ಇದ್ದಾನೆ ಪ್ರಿಯರೇ. ನಾ ಹೇಳುವಂತ ಮಾತುಗಳು ನಿಮಗೆ ಕೆಲವೊಬ್ಬರಿಗೆ ನೋವಂತ ತರಬಹುದು. ಅಯ್ಯೋ ನಮ್ಮ ಬಗ್ಗೆನೇ ಹೇಳ್ತಾ ಇದ್ರನಪ್ಪ. ಅಲ್ಲೆಲ್ಲಯ್ಯ, ಅಯ್ಯೋ ನಮ್ಮ ಬಗ್ಗೆನೇ ಹೇಳ್ತಾ ಇದ್ರನಪ್ಪ. ಇನ್ನ ನಾವು ದೀಕ್ಷೆ ತಗೊಂಡಿಲ್ಲ, ಇನ್ನ ನಾವು ಅದರಲ್ಲೇ ಇರ್ತೀವಿ, ಇನ್ನ ನಾವು ಹಂಗೆ ಜೀವಿಸ್ತೀವಿ, ಇಲ್ಲ ನಮ್ಮ ಕುಲ ದೊಡ್ಡದು, ನಮ್ಮ ಮತ ದೊಡ್ಡದು, ನಮ್ಮ ಧರ್ಮ ದೊಡ್ಡದು, ಅದರಲ್ಲೇ ಇರ್ತೀವಿ ಅಂತ ಹೇಳಿದ್ರೆ ನೀವು ಅದರಲ್ಲೇ ಇರ್ರಿ. ಅಲ್ಲೆಲ್ಲಯ್ಯ. ವಾಕ್ಯ ಹೇಳುತ್ತೆ ಏನಂತೇಳಿ, ನಾನು ಮಾತಾಡ್ತೀನಿ, ಅವ್ರು ಕೇಳಿಸ್ಕೊಂತಾರೆ. ಯಾರು ಕೇಳಿಸ್ಕೊಂತಾರೆ ಅವ್ರ ಜೀವಿತವನ್ನು ಅವ್ರು ಏನು ಮಾಡ್ತಾರೆ? ಕಟ್ಟಿಕೊಳ್ತಾರೆ. ಕೇಳಿಸ್ಕೊಂಡು ಸರಿಯಾದ ಬೇಡವಾದದ್ದೆಲ್ಲ ತೆಗೆದ ಮೇಲೇ ಏನಾಗುತ್ತೆ? ಜೀವಿತ ಬದಲಾವಣೆ ಆಗುತ್ತೆ. ಒಂದು ಕಲ್ಲು ತರ್ತಾರೆ, ಯಾರು ಶಿಲ್ಪಿ,
ಒಂದು ಕಟ್ಟಿಗೆ ತರ್ತಾನೆ, ಯಾರು ಬಡಿಗೆರತ್ತ ತಂದು ಏನು ಮಾಡ್ತಾನೆ, ಅದನ್ನ ಬೇಡವಾದದ್ದೆಲ್ಲ ತೆಗೆದ ಮೇಲೆ ಏನಾಗುತ್ತದು, ಒಂದು ಶಿಲೆ, ಒಂದು ಆಕಾರ ಬರುತ್ತೆ. ಅದು ಇದ್ರಪ್ಪ ಅಂದ್ರೆ ಆ ಕಲ್ಲೇನಪ್ಪ, ಅದ್ರಿಗೆ ಏನು ಆಕಾರನೇ ಇರಲ್ಲ ಕಲ್ಲಿನಾಗ. ಈತ ಆಕಾರ ಕೊಟ್ಟ ಮೇಲೆ ವೇಸ್ಟ್ ಆಗಿರುವಂಥದ್ದೆಲ್ಲ ತೆಗೆದ ಮೇಲೆ ಅದಕ್ಕೇನು ಬರುತ್ತೆ, ಸೌಂದರ್ಯ ಬರುತ್ತೆ. ಅಲ್ಲ, ನಿನ್ನ ಜೀವಿತದಲ್ಲಿ ಕೂಡ ದೇವರು ಮಾತಾಡುವ ಸಂದರ್ಭದಲ್ಲಿ ನಿಮಗೆ ಕಹಿಯಾಗಿ ಕಾಣಬಹುದು. ದೇವರು ಮಾತಾಡುವ ಸಂದರ್ಭದಲ್ಲಿ ನಮ್ಮ ಬಾಕಿನೇ ಮಾತಾಡ್ತಾರಂತೇಳಿ ನೀವು ಅನ್ಕೊಳ್ಬೋದು. ಯಾವಾಗ ಅನ್ಕೊಂತೀರಿ? ನಿಮ್ಮಲ್ಲಿ ಇದ್ದಾಗ ಅನ್ಕೊಂತೀರಿ, ಇಲ್ಲಾರ್ದವ್ರು ಅನ್ಕೊಳ್ಳಲ್ಲ. ಅಲ್ಲೆಲ್ಲ ಪ್ರೈಸ್ ಹೌದಿಲ್ರಿ? ಯಾರಲ್ಲಿ ಇರುತ್ತಲ್ಲ ಅವ್ರು ಅನ್ಕೊಳ್ತೀರಿ. ಅಲ್ಲೆಲ್ಲ ಪ್ರೈಸ್ ವಾಕ್ಯ ಹೇಳ್ತಾ ಇದೆ ಪ್ರಿಯ, ಈ ಹೆರೋದನ ಏನ್ ಮಾಡ್ತಾ ಇದ್ದಾನೆ, ಸ್ವಂತ ಕಾರ್ಯಕ್ಕಾಗಿ ಅಲ್ಲೆಲ್ಲ ಕೇಳ್ತಾ ಇದ್ದಾನೆ. ಸ್ವಾಮಿಯಲ್ಲಿ ಯಾಕೆ ಬಂದಿದ್ದಾರೆ ಹೇಳ್ರಿ? ಸ್ವಾಮಿಯಲ್ಲಿ ಯಾಕೆ ಬಂದಿದ್ದಾರೆ ಹೇಳ್ರಿ? ಯಾಕೆ ಬಂದಿದ್ದಾರೆ ಸ್ವಾಮಿಯಲ್ಲಿಗೆ? ಸ್ವಾಮಿ ಅಲ್ಲಿಗೆ ಯಾಕೆ ಬಂದಿದ್ದಾರೆ? ಹೆಂಗ್ ಬಂದಿದ್ದಾರೆ? ಹೆಂಗ್ ಬಂದಿದ್ದಾರ್ರಿ? ಕೊನೆಯ ದಿನ ಬೆಳಗ ಮುಂಜಾನೆ ಏನಾಗ್ಬೇಕತ್ತ, ಶಿಲುಬೆಗೆ ಏರಿಸಲ್ಪಡಬೇಕು. ನ್ಯಾಯ ವಿಚಾರಣೆಗಾಗಿ ಪಿಲಾತನು ಸ್ವಾಮಿಯನ್ನು ಎಲ್ಲಿ ಕಳಿಸಿದ್ದಾನೆ? ಈ ಹೆರೋದನ ಹತ್ರ ಕಳಿಸಿದ್ದಾನೆ. ಇಲ್ಲ ನಮ್ಮ ಪೊಲೀಸ್ ಸ್ಟೇಷನ್ ಬರಲ್ಲ, ಹಚ್ಚೋಳಿ ಇದ್ಯಾವ್ರು ಬರ್ತಾ, ಸಿರುಗುಪ್ಪ ಬರುತ್ತಾ ಅಂತ ಏನು ಮಾಡಿಲ್ಲ. ಏನು ಮಾಡ್ಯಾನ್ರಿ? ನಿಮ್ಗೆ ಅರ್ಥ ಆಗ್ತಾ ಇಲ್ಲ ವಾಕ್ಯ. ಪಿಲಾತನ ಹತ್ರಕ್ಕೆ ಹೋಗಿರುತ್ತೆ ಕಂಪ್ಲೇಂಟ್. ಅದು ಪಿಲಾತನ ಏನ್ ಮಾಡ್ತಾನ, ಸ್ವಾಮಿ ಗಲಿಲಾಯ ನಮ್ಮ ಅಂಡರ್ ಬರಲ್ಲ. ಯಾರ ಅಂಡರ್ ಬರುತ್ತೆ? ಹೆರೋದನ ಅಂಡರ್ ಬರುತ್ತೆ. ಗಲಿಲಾಯದವ್ರನ್ನೆಲ್ಲ ಹೆರೋದನೇ ವಿಚಾರಣೆ ಮಾಡ್ಬೇಕಂತ ಹೆರೋದನ ಬಳಿಗೆ ಕಳಿಸ್ತಾನೆ. ಅವಾಗ ಹೆಂಗಿದ್ದಾನೆ ಸ್ವಾಮಿ? ಕೈಗಳಿಗೆ ಬೇಡಿಗಳು ಹಾಕಿದ್ದಾರೆ, ಹೊಡೆದಿದ್ದಾರೆ, ಅನೇಕವಾದಂತ ಮಾತುಗಳನ್ನ ಆಡಿದ್ದಾರೆ. ಅಲ್ಲೆಲ್ಲ ಆ ಸಂದರ್ಭದಲ್ಲಿ ಹಿಂಗ ನಿಂತ್ಕೊಂಡಿರ್ಬೇಕಾದ್ರೆ ಆತನ್ನ ಯಾರು ನೋಡ್ತಾ ಇದ್ದಾನೆ? ಹೆರೋದನ ಸಿಂಹಾಸನದಲ್ಲಿ ಕೂತಿರುವಂತ ಹೆರೋದನ್ನ ನೋಡಿ ಸಂತೋಷ ಪಡ್ತಾ ಇದ್ದಾನೆ. ಅಲ್ಲೆಲ್ಲ ಆದ್ರೂ ಅವಾಗಲೂ ಕೂಡ ಏನ್ ಮಾಡ್ತಾ ಇದ್ದಾನೆ? ಕೇಳ್ತಾ ಇದ್ದಾನೆ, ಬಂದಿಯಲ್ಲ ಲಾಸ್ಟಿಗೆ, ನಾನು ಹೋಗೋ ಮೂಮೆಂಟ್ ಆದ್ರೂ ಕೂಡ, ನೀನು ಹೋಗೋ ಮೂಮೆಂಟ್ ಆದ್ರೂ ನೀನು ಬಂದಿದೆಯಲ್ಲ ಅಂತೇಳಿ ಏನ್ ಮಾಡ್ತಾ ಇದ್ದಾನೆ? ಒಂದು ಅದ್ಭುತ ಮಾಡು, ಅದ್ಭುತ ಮಾಡು, ಮಾಡು 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 ಸ್ವಾಮಿ, ಮಾಡು ಮಾಡು ಅಂತೇಳಿ ಏನ್ ಮಾಡ್ತಾ ಇದ್ದಾನೆ? ಕೇಳ್ತಾ ಇದ್ದಾನೆ. ಅಲ್ಲೆಲ್ಲ ಏನಂತ ಕೇಳ್ತಾ ಇದ್ದಾರೆ? ಅದ್ಭುತ ಮಾಡು 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 ಅಂತೇಳಿ. ಎಲ್ಲರೂ ಅಲ್ಲಿ ಪಕ್ಕದಾಗ ಇರುವಂತವ್ರೆಲ್ಲ, ಅವರೆಲ್ಲ ಮಂತ್ರಿ ಮಂಡಲ ಇರುತ್ತೆ, ಅವರೆಲ್ಲರೂ ಕೇಳ್ತಾರೆ, ಮಾಡು. ಅವತ್ತು ಕುರುಟಿಗೆ ಕಣ್ಣು ಕೊಟ್ಟಿಲ್ಲ, ಈ ಕೊಡು. ಅಲ್ಲೆಲ್ಲ ಗೇಲಿ ಮಾತುಗಳನ್ನ ಆಡ್ತಾ ಇದ್ದಾರೆ. ಸೂಚಕ ಕಾರ್ಯ ಮಾಡ್ಲೇಬೇಕೀಗ, ನನ್ನ ಹತ್ರ ಬಂದಿದೆಯಾ ಮಾಡು ಅಂತ ಹೇಳಿದಾಗ ಸ್ವಾಮಿಯವರು ಏನಂತ ಹೇಳ್ತಾ ಇದ್ದಾರೆ ವಾಕ್ಯ? ಒಂದು ಸೂಚಕ ಕಾರ್ಯ ಮಾಡಲಿಲ್ಲ. ಆತನ ಬಾಯಿಯನ್ನ ತೆರೆಯಲೇ ಇಲ್ಲ. ಯಾಕೆ ತೆರೆಯಲಿಲ್ಲ? ಅಲ್ಲೆಲ್ಲ ಮನುಷ್ಯರು ಕೇಳಿದ್ರೆ ಮಾಡುವಂತ ದೇವರತ್ತ. ಅಲ್ಲೆಲ್ಲ ಆತನಿಗೆ ಇಷ್ಟ ಇದ್ರೆ, ಆತನಿಗೆ ಚಿತ್ತ ಇದ್ರೆ ಆತನು ಏನ್ ಮಾಡುವ ಆತನಾಗಿದ್ದಾನೆ? ಮಾಡುವ ಆತನಾಗಿದ್ದಾನೆ. ಒಂದು ವೇಳೆ ಮನುಷ್ಯರೇ ಆಗಿರಲಿ, ಅವರು ಪರಿಪೂರ್ಣ ಹೃದಯದಿಂದ ಕೇಳಿದಾಗ ಅವರ ಜೀವಿತದಲ್ಲಿ ಆತನು ಕಾರ್ಯ ಮಾಡುವ ದೇವರಾಗಿದ್ದಾನೆ. ಆದ್ರೆ ಹೆರೋದನು ತಪ್ಪಾದ ಕಾರ್ಯಕ್ಕಾಗಿ, ವಿನೋದಕ್ಕಾಗಿ, ಒಂದು ಕಾಮಿಡಿ ಸೀನ್ ಕ್ರಿಯೇಟ್ ಮಾಡ್ಬೇಕಂತ ಹೇಳಿ ಏನ್ ಮಾಡ್ತಾ ಇದ್ದಾನಲ್ಲಿ? ಆ ಕಾರ್ಯವನ್ನ ಕೇಳ್ತಾ ಇದ್ದಾನೆ ಪ್ರೇರೆ. ಆದ್ರೆ ಸ್ವಾಮಿಯವರು ಏನ್ ಮಾಡಲಿಲ್ಲ? ಅದ್ಭುತ ಮಾಡಲಿಲ್ಲ. ಹೆರೋದನ್ನು ಯಾವ ದೃಷ್ಟಿಕೋನದಿಂದ ನೋಡ್ತಾ ಇದ್ದಾನೆ? ಒಂದು ಅದ್ಭುತ ಆದ್ರೆ ಸಾಕು, ಒಂದು ಸೂಚಕ ಕಾರ್ಯ ಆದ್ರೆ ಸಾಕು, ಅದನ್ನ ನಾನು ಕಣ್ಣಾರೆ ನೋಡ್ಬೇಕು. ಇಷ್ಟು ದಿನ ಬರೀ ಕೇಳಿ, ನಾನು ಇವತ್ತು ನೋಡ್ಬೇಕು ಅಂತೇಳಿ ಏನ್ ಮಾಡ್ತಾ ಇದ್ದಾನೆ? ಆ ರೀತಿಯಾಗಿ ಅಲ್ಲಿ ಕೇಳ್ತಾ ಇದ್ದಾನೆ ಪ್ರೇರೆ. ಆದ್ರೆ ಯೇಸು ಕ್ರಿಸ್ತನ್ ಏನ್ ಮಾಡಲಿಲ್ಲ? ಅದ್ಭುತವನ್ನ ಮಾಡಲಿಲ್ಲ. ಅನೇಕರನ್ನ ನಾವು ನೋಡ್ತಾ ಇರ್ತೀವಿ, ಇಲ್ಲ ರೀ ನಮಗೆ ಅದ್ಭುತ ಆದ್ರೇ, ನಾವು ನೋಡಿದ್ರೆ ನಾವೇನ್ ಮಾಡ್ತೀವಿ? ಆತನನ್ನ ನಂಬುತ್ತೀವಿ. ನೋಡ್ಲಾರ್ದೇ ಇದ್ರೆ ನಾವು ನಂಬೋದಿಲ್ಲ. ಸ್ವಾಮಿ ಹೇಳ್ತಾ ಇದ್ದಾನೆ, ನೋಡಿ ನಂಬಿದವನಿಗಿಂತ ನೋಡದೆ ನಂಬಿದವನು ಧನ್ಯನು. ತೋಮಾ, ನೀನು ನೋಡಿ ನಂಬೋದಲ್ಲಪ್ಪ, ನೋಡ್ಲಾರ್ದೆ ನಂಬೋದು. ನಂಬಿಕೆಯಿಂದ ನೀನು ನೋಡ್ಬೇಕು. ಅಲ್ಲೆಲ್ಲ ಅರ್ಥ ಆಗ್ತಾ ಇದೆ ವಾಕ್ಯ? ನಿದ್ದೆ ಮಾಡೋದೆಲ್ಲ ನೋಡ್ರಿ ಒಂದ್ಸಾರಿ ಗಟ್ಟಿಯಾಗಿ. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಯೇಸುವನ್ನ ನೋಡಿದಂಥವ್ರು ಹೆಂಗ್ ನೋಡಿದ? ಹೆರೋದ ಯೇಸು ಸ್ವಾಮಿನ ಹೆಂಗ್ ನೋಡ್ತಾ ಇದ್ದಾನೆ? ಸ್ವಂತ ಕಾರ್ಯಗಳಿಗಾಗಿ ನೋಡ್ತಾ ಇದ್ದಾನೆ, ಒಂದು ವಿನೋದಕ್ಕಾಗಿ ನೋಡ್ತಾ ಇದ್ದಾನೆ. ಅಲ್ಲೆಲ್ಲಯ್ಯ, ದೇವ್ರಂದ್ರೆ ಮನುಷ್ಯರು ಹೇಳಿದ ಹಾಗೆ ಕುಡಿಯುವಂತಲ್ಲ. ಅಲ್ಲೆಲ್ಲಯ್ಯ, ದೇವ್ರ ಕೈಯಲ್ಲಿರುವಂತ ಸೃಷ್ಟಿಗಳು ನಾವು ಆತನು ಹೇಳಿದ ಹಾಗೆ ನಾವು ಇರುವಂತವರಾಗಿದ್ದೇವೆ ಪ್ರಿಯರು. ಅದಕ್ಕಾಗಿ ಯೇಸು ಕ್ರಿಸ್ತನು ಆತನ ಒಂದು ಒಂದು ಉದ್ದೇಶದ ಮೂಲಕವಾಗಿ ಆತನು ಸೂಚಕ ಕಾರ್ಯವನ್ನ ಮಾಡಲಿಲ್ಲ. ಹಲ್ಲೆಲೂಯಾ. ಯೇಸುವನ್ನ ನೀನು ನೋಡ್ತಾ ಇರ್ಬೋದು, ಯಾವ ಒಂದು ದೃಷ್ಟಿಕೋನದಿಂದ ನೋಡ್ತಾ ಇದೆ? ಸ್ವಾಮಿ, ನೀನೇ ನನ್ನ ಸರ್ವಸ್ವ, ನೀನೇ ನನ್ನ ಆಶ್ರಯ, ನೀನೇ ನನ್ನ ಆಧಾರ, ನಿನ್ನ ಬಿಟ್ಟರೆ ನನಗೆ ಗತಿ ಇಲ್ಲ. ಹಾಡು ಜಗ್ಗಿ ಆಡ್ತೀವಿ ನಾವು, ಹಾಡಿನಾಗ ಜಗ್ಗಿ ವರ್ಣನೆಗಳು ಇರ್ತಾವ, ಆದ್ರೆ ಜೀವಿತ ಬಹಳ ಮುಖ್ಯ. ಹೆಂಗೆ ಜೀವಿಸ್ತಾ ಇದ್ದೀವಿ?
ಗುಂಪಿನಾಗ ಏನಂತಾರೆ ಗೋವಿಂದ ಅಂತ. ಗುಂಪಿನಾಗಿದ್ದಾಗ ಹೆಂಗ್ ಬದುಕ್ತಾ ಇದ್ದೀವಿ ಮುಖ್ಯ ಅಲ್ಲ, ಸಿಂಗಲ್ ಆಗಿದ್ದಾಗ ದೇವ್ರನ್ನ ಸ್ತುತಿ ಮಾಡ್ತಾ ಇದ್ದೀವ, ನಮ್ಮ ಮಾತುಗಳು ಇನ್ನೊಬ್ಬರನ್ನ ಹರ್ಟ್ ಮಾಡ್ತಾ ಇದ್ದಾವ, ನಮ್ಮ ಮಾತುಗಳು ಇನ್ನೊಬ್ಬರಿಗೆ ದೂಷಣೆಯ ರೀತಿಯಲ್ಲಿ ಕಾಣಿಸ್ತಾ ಇದ್ದಾವ, ಇನ್ನೊಬ್ಬರ ಜೀವಿತಗಳನ್ನ ಹಾಳು ಮಾಡ್ತಾ ಇದ್ದಾವ, ನೋಡ್ಕೊಬೇಕು ನಮ್ಮನ್ನ. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಯೆಹೋವನನ್ನು ನೋಡಿದ, ತಪ್ಪಾದ ವಿಷಯಕ್ಕಾಗಿ ನೋಡಿದ, ಅದಕ್ಕಾಗಿ ಯೆಹೋವನಿಗೆ ಕೇಳಿದಂತ ಕಾರ್ಯ ಯೆಹೋವನ ಜೀವಿತದಲ್ಲಿ ಆಗ್ಲಿಲ್ಲ. ಯೆಹೋವನು ಬರೀ ಮೇಲ್ಗಡೆ ನೋಡ್ತಾ ಇದ್ದಾನೆ, ದೃಷ್ಟಿ ಇಟ್ಟು ನೋಡ್ತಾ ಇಲ್ಲ. ಯಾರು? ಯೆಹೋವನು. ಅವನ ಜೀವಿತದಲ್ಲಿ ಏನಾಗ್ಲಿಲ್ಲ, ಪ್ರಕಾಶವು ಬರಲಿಲ್ಲ. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಎಲ್ಲರೂ ನಿಂತುಕೊಳ್ಳೋಣ. ನೀನು ಯಾವ ರೀತಿಯಾಗಿ ಯೇಸು ಸ್ವಾಮಿಯನ್ನು ನೋಡ್ತಾ ಇದೀಯಾ? ಇನ್ನೂ ಅನೇಕ ಅಂಶಗಳಿದಾವೆ. ಮುಂದಿನ ವಾರ ಬಂದಂತವರು ಆ ವಿಷಯಗಳನ್ನು ನೀವು ತಿಳ್ಕೊಂತೀರಾ. ಒಂದು ಸಂದರ್ಭದಲ್ಲಿ ಸಮಯ ಆಗ್ತಾ ಇದೆ, ಎಲ್ಲರೂ ನಿಂತುಕೊಳ್ಳೋಣ. ಮೌನವಾಗಿರುವಂಥದ್ದು ಬೇಡ. ಹೌದು ಸ್ವಾಮಿ, ಕೇವಲ ಸೂಚಕ ಕಾರ್ಯಕ್ಕಾಗಿ ನಿನ್ನನ್ನು ನೋಡ್ತಾ ಇದ್ದೇನೇನು ಸ್ವಾಮಿ, ಸ್ವಾರ್ಥಕ್ಕಾಗಿ ನಿನ್ನನ್ನು ನೋಡ್ತಾ ಇದ್ದೀನೇನಪ್ಪ ಸ್ವಾಮಿ, ನೀನೇ ನನ್ನ ಎಲ್ಲ ಸರ್ವಸ್ವ ಎಂಬುದಾಗಿ ನೋಡದೆ ಕೆಲವೊಂದು ವಿಷಯಗಳಿಗಾಗಿ ನಿನ್ನನ್ನು ನೋಡ್ತಾ ಇದ್ದೀನೇನೋ ಸ್ವಾಮಿ. ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡು. ಯೆಹೋವನು ಬಯಸಿರುವಂತದ್ದು ದುರುದ್ದೇಶ ಪೂರ್ವಕವಾಗಿರ್ತಕ್ಕಂಥ ಕೋರಿಕೆ. ದೇವರು ಆ ಕೋರಿಕೆಯನ್ನ ಮನ್ನಣೆ ಮಾಡಲಿಲ್ಲ. ಯೆಹೋವನು ಅಪನಂಬಿಕೆಯ ಮೂಲಕವಾಗಿ ಕೇಳ್ತಾ ಇದ್ದಾನೆ. ಯೆಹೋವನು ಮನುಷ್ಯ ಮಾತ್ರದವರ ಅಭಿಪ್ರಾಯದ ಮೂಲಕ ಉಳ್ಳವನಾಗಿ ಕೇಳ್ತಾ ಇದ್ದಾನೆ. ಅವನ ಜೀವಿತದಲ್ಲಿ ಬಿಡುಗಡೆ ಇಲ್ಲ. ಪ್ರಿಯರೇ, ಯಾಕೆ ಬಿಡುಗಡೆಯನ್ನು ಹೊಂದಿಕೊಳ್ಳಲಿಲ್ಲ ಅಂದ್ರೆ ದೇವರು ವಾಕ್ಯ ಹೇಳ್ತಾ ಇದೆ, ಯೆಹೋವನು ಸೃಷ್ಟಿಕರ್ತನಾದ ದೇವರು ತನ್ನ ಮುಂದೆ ನಿಂತುಕೊಂಡಂತ ಸಂದರ್ಭದಲ್ಲಿ ಆತನು ಏಳು ಅಂದ ತಕ್ಷಣ ಮಾಡೋದಕ್ಕೆ ಆತನ ಕೈಯಲ್ಲಿ ಒಳಪಟ್ಟಿರ್ತಕ್ಕಂಥ ವ್ಯಕ್ತಿಯಲ್ಲ, ಆತನು ದೇವರಾಗಿದ್ದಾನೆ. ಆತನು ತನಗೆ ಇಷ್ಟ ಬಂದವರನ್ನು ಸ್ವಸ್ಥ ಮಾಡ್ತಾನೆ. ಗಾಯ ಮಾಡುವವನು ಆತನೇ, ಗಾಯವನ್ನು ಕಟ್ಟುವವನು ಆತನೇ ಆಗಿದ್ದಾನೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನೀನು ಯಾವ ರೀತಿಯಾಗಿ ನೋಡ್ತಾ ಇದೀಯಾ? ಯಾಯೀರನ್ನು ನೋಡ್ತಾ ಇದ್ದಾನೆ, ಯೇಸುವನ್ನ. ಯಾಯೀರನ್ನು ಖಂಡಿತವಾಗಿ ಯೇಸು ನನ್ನ ಮಗಳನ್ನ ಸ್ವಸ್ಥ ಮಾಡ್ತಾನೆ, ಆತನು ಬಂದ್ರೆ ಸಾಕು ನನ್ನ ಜೀವಿತದಲ್ಲಿ ಬಿಡುಗಡೆ ಎಂಬುದಾಗಿ ನೋಡಿದಂತ ಯಾಯೀರ ಆಶೀರ್ವಾದವನ್ನು ಹೊಂದಿಕೊಂಡ. ನೀನು ಯಾವ ರೀತಿಯಾಗಿ ನೋಡ್ತಾ ಇದೀಯಾ? ಯೇಸುವನ್ನ ನೋಡ್ತಾ ಮತ್ತೆ ಲೋಕದ ಕಡೆಗೆ ನೋಡ್ತಾ ಇದೀಯಾ? ದೇವರು ವಾಕ್ಯ ಹೇಳ್ತಾನೆ, ಯೇಸುವನ್ನ ಲಕ್ಷ್ಯವಿಟ್ಟು ಯೋಚಿಸಿರಿ ಎಂಬುದಾಗಿ ಇಬ್ರಿಯ 3ನೇ ಅಧ್ಯಾಯದಲ್ಲಿ ಮೊದಲು 2 ವಾಕ್ಯಗಳಲ್ಲಿ. ಪ್ರಿಯರೇ, ಯಾರನ್ನು ನೋಡ್ತಾ ಇದ್ದೀರಾ ಈ ಒಂದು ಸಮಯದಲ್ಲಿ? ಯೆಹೋವನು ತಪ್ಪಾದ ಅಭಿಪ್ರಾಯದಿಂದ ನೋಡಿದಂತೆ ಯೆಹೋವನಿಗೆ ಅವನು ಬೇಡಿದಂತ ಒಂದು ಬೇಡಿಕೆ ಈಡೇರಲಿಲ್ಲ. ಕರ್ಣಶುದ್ಧಿಯಿಂದ ಮನಶುದ್ಧಿಯಿಂದ ಬೇಡುವಂತವರಿಗೆ ಇಲ್ಲ ಅನ್ನುವಾತನಲ್ಲ ಯೇಸಪ್ಪ. ಬಂಧನದಿಂದ ಬಂದಂತವರಿಗೆ ಬಿಡುಗಡೆ ಮಾಡುವಾತನು ಆತನೇ ಆಗಿದ್ದಾನೆ. ನೀನು ಬಂಧನದಲ್ಲಿದ್ದೀಯೋ, ಕಷ್ಟದಲ್ಲಿದ್ದೀಯೋ, ಕೊರತೆಯಲ್ಲಿದ್ದೀಯೋ, ಅನಾರೋಗ್ಯದಲ್ಲಿದ್ದೀಯೋ, ಯಾವ ಚಿಂತೆ ಗಡಿಬಿಡಿಯಲ್ಲಿದೆಯೋ, ಈಗ ನೀನು ಆತನನ್ನು ನೋಡುವುದೇ ಆದರೆ ವಾಕ್ಯ ಹೇಳ್ತಾ ಇದೆ, ಆತನನ್ನ ದೃಷ್ಟಿಸಿ ನೋಡಿದಂತವರು ಪ್ರಕಾಶವನ್ನ ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಹಲ್ಲೆಲೂಯಾ. ನನ್ನ ಜೀವಿತ ಹೆಂಗಿದೆ ಒಂದ್ಸಾರಿ ಪರೀಕ್ಷೆ ಮಾಡ್ಕೊ ಸ್ವಾಮಿ. ಇನ್ನು ಮುಂದೆ ನಾನು ನಿನ್ನನ್ನು ನೋಡುವವನಾಗ್ತೇನೆ. ನನ್ನ ಕಾರ್ಯಗಳು ಸ್ವಾಮಿ ನೀನು ಮೆಚ್ಚುಗೆ ಆದಂತ ಕಾರ್ಯಗಳಾಗಿರ್ಲಿ, ನನ್ನ ಜೀವಿತ ನೀನು ಮೆಚ್ಚುಗೆ ಆದಂತ ಜೀವಿತ ಆಗಿರ್ಲಿ, ನನ್ನ ನಡವಳಿಕೆ ನೀನು ಮೆಚ್ಚುಗೆ ಆದಂತ ನಡವಳಿಕೆ ಆಗಿರ್ಲಿ ಸ್ವಾಮಿ. ನನ್ನ ಆಲೋಚನೆಗಳು ನೀನು ಕೊಟ್ಟಿರುವಂತ ಆಲೋಚನೆಗಳಾಗಿರ್ಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಮೌನವಾಗಿರುವಂತದ್ದು ಬೇಡ. ದೇವರೇ, ನಾನು ನಿನ್ನನ್ನು ನೋಡ್ತಾ ಇದ್ದೀನಪ್ಪ. ಹನ್ನಳು ನೋಡಿದಳು ಸ್ವಾಮಿಯನ್ನ ಆಲಯದಲ್ಲಿ ಮೊಣಕಾಲೂರಿ. ಹನ್ನಳ ಜೀವಿತದಲ್ಲಿ ದೇವರು ಆಕೆಯನ್ನು ನೆನಪು ಮಾಡಿಕೊಂಡು ಬಿಡುಗಡೆ ಕೊಟ್ಟ. ನೀನು ಯಾರನ್ನು ನೋಡ್ತಾ ಇದೀಯಾ? ನಿನ್ನ ಪರಿಸ್ಥಿತಿಯನ್ನು ನೋಡ್ತಾ ಇದೀಯಾ? ನಿನ್ನ ಸಮಸ್ಯೆಯನ್ನು ನೋಡ್ತಾ ಇದೀಯಾ? ನಿನ್ನಲ್ಲಿರ್ತಕ್ಕಂಥ ಸ್ವಲ್ಪವಾಗಿರುವಂತದನ್ನು ನೋಡ್ತಾ ಇದೀಯಾ? ಸಮಯದಲ್ಲಿ ನೀನು ಆತನನ್ನು ದೃಷ್ಟಿಸಿ ನೋಡುವುದಾದರೆ ಆತನು ನಿನ್ನನ್ನು ಸ್ವಸ್ಥ ಮಾಡುವಂತ ದೇವರಾಗಿದ್ದಾನೆ. ಆತನು ನಿನ್ನ ಜೀವಿತದಲ್ಲಿ ಅಳುಮುಖವನ್ನು ತೆಗೆದುಹಾಕಿ ನಗುಮುಖವನ್ನು ಕೊಡುವಂತ ದೇವರಾಗಿದ್ದಾನೆ. ದುಃಖವನ್ನು ದೂರ ಮಾಡಿ ಸುಖವನ್ನು ಕೊಡುವ ದೇವರಾಗಿದ್ದಾನೆ. ಆತನು ಅನೇಕರಿಗೆ ಸಾಲ ಕೊಡುವ ವ್ಯಕ್ತಿಗಳನ್ನಾಗಿ ಮಾಡುವಂತ ದೇವರಾಗಿದ್ದಾನೆ. ನಿನ್ನ ಸಾಲದ ಸಮಸ್ಯೆಯನ್ನು ನೀಗಿಸುವಂತ ದೇವರಾಗಿದ್ದಾನೆ. ನಿನ್ನನ್ನು ಉಂಟು ಮಾಡುವ ತಂದೆ ಆತನೇ. ಆತನ ಬಳಿಗೆ ನೀನು ಬಂದಿದ್ದೀಯಾ? ಆತನ ಸನ್ನಿಧಾನಕ್ಕೆ ನೀನು ಬಂದಿದ್ದೀಯಾ? ನಿನ್ನನ್ನ ಬಿಡಲಾರದ ದೇವರು ಕೈ ಹಿಡಿದು ನಡೆಸುವ ದೇವರಾಗಿದ್ದಾನೆ. ಪ್ರಾರ್ಥನೆ ಮಾಡು. ಮೌನವಾಗಿರಬೇಡ ಸ್ವಾಮಿ. ಬಿಡುಗಡೆ ಕೊಡೆಯ. ನಿನ್ನನ್ನು ನೋಡ್ತಾ ಇದ್ದೇನೆ ಸ್ವಾಮಿ. ಸಮಯದಲ್ಲಿ ಕರ್ತನೇ, ಎಲ್ಲ ನನ್ನ ಸಮಸ್ಯೆಗಳನ್ನ ಬದಿಗೊತ್ತಿ ನಿನ್ನನ್ನು ನೋಡ್ತಾ ಇದ್ದೇನೆ. ನಿನ್ನ ವಾಕ್ಯ ಹೇಳ್ತಾ ಇದೆಯಲ್ಲಪ್ಪ, ಪ್ರಕಾಶವನ್ನು ಹೊಂದುವರು. ಪ್ರಕಾಶ ಆಶೀರ್ವಾದಕ್ಕೆ ಸೂಚನೆಯಾಗಿದೆ. ಪ್ರಕಾಶ ಕತ್ತಲೆಯ ಜೀವಿತದಿಂದ ದೂರ ಮಾಡುವಂತದ್ದಾಗಿದೆ ಎಂಬುದಾಗಿ ಸ್ವಾಮಿ. ಹೌದು ಕರ್ತನೆ, ಆ ಪ್ರಕಾಶವನ್ನು ನಾನು ಹೊಂದಿಕೊಳ್ಬೇಕು. ಪ್ರಾರ್ಥನೆ ಮಾಡು, ಮೌನವಾಗಿರಬೇಡ.
ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನಜರೇತಿನ ಯೇಸಯ್ಯ ಇವರೆಲ್ಲರೂ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದಾನೆ. ಇವರೆಲ್ಲರನ್ನ ಮುಟ್ಟು ತಾಕು ಸ್ವಾಮಿ. ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರ ಸಂಗಡ ಮಾತಾಡಿದಕ್ಕಾಗಿ ಸ್ತೋತ್ರ. ಪ್ರಕಾಶವನ್ನ ನಾವು ಹೊಂದಿದಂತವರೇ ಆಗಿದ್ದೇವೆ ಸರಿ, ಯಾಕಂದ್ರೆ ಸ್ವಾಮಿ ನಿನ್ನನ್ನು ನೋಡಿದಂತವರಾಗಿದ್ದೇವೆ ಸ್ವಾಮಿ. ಇನ್ನು ಯಾರು ಇವರು ನಿನ್ನ ಸರಿಯಾದ ರೀತಿಯಲ್ಲಿ ನೋಡ್ತಾ ಇಲ್ವೋ, ಯಾರು ನಿನ್ನನ್ನು ದೃಷ್ಟಿ ಇಟ್ಟು ನೋಡ್ತಾ ಇಲ್ವೋ ಸ್ವಾಮಿ, ಅವರ ಮನಸ್ಸುಗಳನ್ನು ಮಾರ್ಪಡಿಸು. 16ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯದಲ್ಲಿ ಯಾವ ರೀತಿಯಾಗಿ ಲೂತಳ ಹೃದಯವನ್ನು ತೆರೆಯದೆ ಮಾಡಿದೆಯೋ ಅದೇ ರೀತಿಯಾಗಿ ಇವರು ಹೃದಯಗಳನ್ನು ಸ್ವಾಮಿ ತೆರೆಯ ಮಾಡಿ ವಾಕ್ಯವನ್ನು ಲಕ್ಷ್ಯವಿಟ್ಟು ಯೋಚಿಸುವ ಹಾಗೆ ನೀನು ಕಾರ್ಯ ಜರುಗಿಸಯ್ಯ. ಎಲ್ಲರನ್ನ ಇವರ ಕುಟುಂಬಗಳನ್ನ ಮಕ್ಕಳನ್ನ ಬಂದಿರುವಂತವ್ರು ಎಲ್ಲರೂ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಬೇಡ ಒಂದು ದೇವ ಪರಮ ತಂದೆ. ಆಮೇಲೆ ಆಮೇಲೆ ಆಮೇಲೆ. ಸಮಯದಲ್ಲಿ ನಾವು ಮೊಣಕಾಲು ಕೂತ್ಕೊಳ್ಳೋಣ. 7 ಮೆಟ್ಟು ಧ್ಯಾನ ಇರುತ್ತೆ.